ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಭಾರತದ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೇನೆ. ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಈಗ ನೆಕ್ಸ್ಟ್ KE ಎಕ್ಸಾಮ್ ಇದೆ. KE 708 ಪೋಸ್ಟ್ಗೆ ನೋಟಿಫಿಕೇಶನ್ ಬಿಟ್ಟಿದ್ದಾನೆ. ನೆಕ್ಸ್ಟು PC ಇದೆ. ಅದಾದಮೇಲೆ ನೆಕ್ಸ್ಟು VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೀವಿ. ಆಮೇಲೆ ಬಹಳಷ್ಟು ನೋಟಿಫಿಕೇಶನ್ಗಳು ಕೂಡ ಬರೋದಿದೆ. ಆ ಎಲ್ಲ ಪರೀಕ್ಷೆಗಳಿಗೂ ಈ ಪ್ರಶ್ನೆಗಳು ತುಂಬ ಉಪಯುಕ್ತ ಆಗಲಿದೆ. ಓಕೆ, ಸೊ ಈಗ ಅರ್ಥವ್ಯವಸ್ಥೆಯ ಪ್ರಶ್ನೆಗಳು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಸ್ಲೈಡಿಗೆ ನಾನು ಆಮೇಲೆ ಬರ್ತೀನಿ, ಇದು ಏನಂತ ಆಮೇಲೆ ನೋಡೋಣ. ಫಸ್ಟ್ ಏನು ನೋಡೋಣ, ಕ್ವಶನ್ ನೋಡಿ. ಫಸ್ಟ್, ಕೇಂದ್ರ ಸರ್ಕಾರದ ಅಭಿವೃದ್ಧಿ ವೆಚ್ಚಗಳು ಇದನ್ನು ಒಳಗೊಂಡಿಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಕ್ವಶನು. ಕೇಂದ್ರ ಸರ್ಕಾರದ ಅಭಿವೃದ್ಧಿ ವೆಚ್ಚಗಳು ಇದನ್ನು ಒಳಗೊಂಡಿಲ್ಲ ಅಂತ ಇದೆ. ಆಪ್ಷನ್ ಎ ಏನಿದೆ, ರಕ್ಷಣಾ ವೆಚ್ಚ ಇದೆ. ಆಪ್ಷನ್ ಬಿ ಆರ್ಥಿಕ ಸೇವೆಗಳ ವೆಚ್ಚ ಇದೆ. ಆಪ್ಷನ್ ಸಿ ಸಾಮಾಜಿಕ ಮತ್ತು ಸಮುದಾಯ ಸೇವೆಗಳಿಗೆ ಖರ್ಚು ಅಂತಿದೆ. ಆಪ್ಷನ್ ಡಿ ರಾಜ್ಯಗಳಿಗೆ ಅನುದಾನ ಅಂತಿದೆ. ಇಲ್ಲಿ ಫಸ್ಟ್ ಆನ್ಸರ್ ಯಾವುದಂತ ನಾನು ಹೇಳಿಬಿಡ್ತೀನಿ, ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ನೋಡಿ, ರಕ್ಷಣಾ ವೆಚ್ಚ ಆಗುತ್ತೆ. ಏನು ಹಿಂಗಂದ್ರೆ ಅಂದರೆ ಅಭಿವೃದ್ಧಿ ವೆಚ್ಚಗಳಂದ್ರೆ ಏನು ಗೊತ್ತಾ, ಈಗ ನೀವು ಏನೇ ಒಂದು ಕೆಲಸ ಮಾಡಿದ್ರೆ ಅದರಿಂದ ನಿಮಗೆ ಮುಂದೆ ಲಾಭ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆಯಾಗ ನೀವು ಒಂದು ಸೈಟ್ ತೊಗೊತೀರಾ, ಒಂದು ಸೈಟ್ ಒಂದು 10 ಲಕ್ಷ ಕೊಟ್ಟು ಒಂದು ಸೈಟ್ ತೊಗೊಂಡ್ರೆ ಅದೊಂದು 4 ವರ್ಷ ಬಿಟ್ಟರೆ ಅದೊಂದು 15-20 ಲಕ್ಷ ಆಗ್ತದೆ. ಅದು ಅಭಿವೃದ್ಧಿ ವೆಚ್ಚ. ಒಂದು ಟ್ರ್ಯಾಕ್ಟರ್ ತೊಗೊತೀರಿ, ಆ ಟ್ರ್ಯಾಕ್ಟರ್ ದುಡಿತೈತೆ ಹೊಲದಾಗ, ಬಾಡಿಗೆ ಬರ್ತೈತೆ, ಅದು ಅಭಿವೃದ್ಧಿ ವೆಚ್ಚ. ಗೊತ್ತಾಯ್ತಾ? ಇನ್ನು ಅಭಿವೃದ್ಧಿ ವೆಚ್ಚ ಇಲ್ಲದೆ ಇರೋದು ಯಾವುದು, ಈಗ ನೀವು ಮನೆ ಸಂತಿ ತೊಗೊಂಬರ್ತೀರಿ, ಅದರಿಂದ ಏನು ಬರ್ತಾನೆ, ತಂದು ತಿನ್ನೋದಷ್ಟೇ. ಅಥವಾ ನೀವೇನೋ ಮನೆಯೊಳಗೆ ಏನು ಮಾಡ್ತೀರಿ, ಈಗ TV ತೊಗೊಂಬರ್ತೀರಿ, ಅದರಿಂದ ಏನು ಲಾಭ ಇದೆ? ಇಲ್ಲ. ಮನೆ ಕಟ್ಟಿಸ್ತೀರಿ, ಮನೆಯಿಂದ ಏನು ಲಾಭ ಇಲ್ಲ. ಬಾಡಿಗೆ ಕಟ್ಟಿಸಿದ್ರೆ ಓಕೆ, ಅಭಿವೃದ್ಧಿ ವೆಚ್ಚ. ನಿಮಗೋಸ್ಕರ ನೀವು ಕಟ್ಟಿರೋದು ಡೆಡ್ ಅಮೌಂಟ್. ಅರ್ಥ ಆಗ್ತಿದೆಯಾ? ಸೊ ಹೀಗಾಗಿ ಇಲ್ಲಿ ರಕ್ಷಣಾ ವೆಚ್ಚ ಅನ್ನೋದು ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ಪಿಂಚಣಿ ಕೊಡೋದಾಗಲಿ, ಅಥವಾ ಸರ್ಕಾರಿ ನೌಕರಿಗೆ ಸ್ಯಾಲ್ರಿ ಕೊಡೋದಾಗಲಿ, ಅಥವಾ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, ಇವೆಲ್ಲ ಅಭಿವೃದ್ಧಿ ವೆಚ್ಚಗಳಲ್ಲ. ಆದರೂ ಕೂಡ ಇವು ದೇಶದ ಹಿತದೃಷ್ಟಿಗೆ ಮಾಡಲೇಬೇಕಾಗುತ್ತೆ. ಅಂಥವುಗಳಿಗೆ ನಾವು ಅಭಿವೃದ್ಧಿ ವೆಚ್ಚಗಳಲ್ಲಿ ಬರಲ್ಲ, ಇದು ಒಳಗೊಂಡಿಲ್ಲ. ಇನ್ನು ಬೇರೆ ಎಲ್ಲ ಅಭಿವೃದ್ಧಿ ವೆಚ್ಚಗಳಲ್ಲಿ ಬರುತ್ತೆ. ಯಾವುದ್ಯಾವುದು? ಆರ್ಥಿಕ ಸೇವೆಗಳ ವೆಚ್ಚ, ಎಕನಾಮಿಕ್ ಸರ್ವಿಸಸ್ ಅಂತ ಕರಿತೀವಿ. ಸರ್ವಿಸಸ್, ಸೇವೆಗಳಿಂದ ನಮಗೆ ಲಾಭ ಬರ್ತೈತಿ. ನೆಕ್ಸ್ಟ್ ಸಾಮಾಜಿಕ ಮತ್ತು ಸಮುದಾಯ ಸೇವೆಗಳಿಗೆ ಖರ್ಚು ಅಂತ ಬರ್ತೈತಿ. ಈಗ ಆರೋಗ್ಯ, ಶಿಕ್ಷಣ ಎಲ್ಲ ಬರ್ಬೋದು, ಅದರಿಂದ ನಮಗೆ ಲಾಭ ಇದೆ. ಅದರಿಂದ ಮತ್ತೆ ನಮಗೆ ಮುಂದೆ ಬಹಳಷ್ಟು ಉಪಯೋಗ ಇದೆ. ನೆಕ್ಸ್ಟ್ ರಾಜ್ಯಗಳಿಗೆ ಅನುದಾನ ಕೊಡ್ತಾರೆ. ರಾಜ್ಯಗಳಿಗೆ ಅನುದಾನ ಅಂದರೆ ಅದರಿಂದ ಕೆಲಸಗಳಾಗ್ತವೆ. ಈಗ ಡ್ಯಾಮ್ ಕಟ್ಟೋದಾಗಿರ್ಬೋದು, ರಸ್ತೆ ನಿರ್ಮಾಣ ಆಗಿರ್ಬೋದು, ಮಗದೊಂದು. ಅರ್ಥ ಆಯ್ತಾ? ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಓದ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ, ನೀವು ವಿಡಿಯೋನ ಒಂದು ಸ್ವಲ್ಪ ನಿಲ್ಲಿಸ್ಕೊಂಡು ಓದ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ನಗದು ಮೀಸಲು ಅನುಪಾತವನ್ನು RBI ಕಡಿಮೆಗೊಳಿಸಿದರೆ ಸಾಲ ರಚನೆಯ ಮೇಲೆ ಅದರ ಪರಿಣಾಮವು ಇದು ಇರುತ್ತದೆ ಅಂತಿದೆ. ಸ್ವಲ್ಪ ವಿಚಾರ ಮಾಡಿ ನೋಡೋಣ ಆನ್ಸರ್ ಮಾಡೋಕ್ಕೆ. ನಗದು ಮೀಸಲು ಅನುಪಾತವನ್ನು RBI ಕಡಿಮೆಗೊಳಿಸಿದರೆ ಸಾಲ ರಚನೆಯ ಮೇಲೆ ಅದರ ಪರಿಣಾಮವು. ಟ್ರೈ ಮಾಡಾಗದ್ರಿ? ಆನ್ಸರ್ ಗೊತ್ತಾಗ್ತಿದೆಯಾ? ನಿಮಗೆ ಆನ್ಸರ್ ಗೊತ್ತಾಗಿದ್ರೆ ವೆರಿ ಗುಡ್, ಸೂಪರ್. ಗೊತ್ತಾಗಿಲ್ಲ ಅಂದರೆ ನಾನು ಕೇಳ್ರಿ. ಎಷ್ಟು ಮಸ್ತ್ ಅದ, ಎಷ್ಟು ಮಜಾ ಅದ. ಇಟ್ಸ್ ಸಿಂಪಲ್. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ನಗದು ಮೀಸಲು ಅನುಪಾತ ಅಂದರೆ ಏನಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. ಕ್ಲಿಯರ್ ಇದೆಯಾ? CRR, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. ಇದು ಯಾವುದೇ ಬ್ಯಾಂಕ್, ಫಾರ್ ಎಕ್ಸಾಂಪಲ್ ಈಗ ಒಂದು ಉಡಾಳ್ ಬ್ಯಾಂಕ್ ತೊಗೊಳ್ಳೋಣ. ಈಗ ಒಂದು ಬ್ಯಾಂಕ್ ಇದೆ, ಹೌದ್ರಿ? ಇಲ್ಲೊಂದು ಬ್ಯಾಂಕ್ ಇದೆ. ಈ ನಿಮ್ಮದೇ ಬ್ಯಾಂಕ್ ಅನ್ಕೊಳ್ಳೋಣ. ಇಲ್ಲಿ ನೀವು ಡೋರಲ್ಲಿ ಇದ್ಕೊಂಡಿದ್ದೀರಾ, ಭಾಗದಲ್ಲಿ ಇದ್ಕೊಂಡಿದ್ದೀರಾ, ಹೇರ್ ಸ್ಟೈಲ್ ಹಿಂಗೆಲ್ಲ ಮಾಡಿಕೊಂಡು ಸ್ಪೈಕ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಓಕೆ, ಸೊ ಈ ಬ್ಯಾಂಕ್ ಮಾಲೀಕರು ನೀವೇ. ಈ ಬ್ಯಾಂಕ್ ಹೆಸರು ಉಡಾಳ್ ಬ್ಯಾಂಕ್ ಅನ್ಕೊಳ್ಳಿ. ಓಕೆ, ನಿಮ್ಮದು ಟರ್ನ್ ಓವರ್ 100 ಕೋಟಿ ಇದೆ ಅನ್ಕೊಳ್ಳೋಣ. ಟೋಟಲ್ ಟರ್ನ್ ಓವರ್ ಎಷ್ಟಿದೆ? 100 ಕೋಟಿ ಇದೆ. ಇದರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಈಗ CRR 4% ಇತ್ತು ಅನ್ಕೊಳ್ಳೋಣ. ಉದಾಹರಣೆಗೆ 4% ಇದ್ದರೆ ನೀವೇನು ಮಾಡಬೇಕು? 100 ಕೋಟಿಯಲ್ಲಿ 4 ಕೋಟಿ ಎತ್ತಿಡಬೇಕು. ಯಾರಿಗೋಸ್ಕರ? ದಿಸ್ ಈಸ್ ಫಾರ್ RBI, ನಮ್ಮ ದೇಶದ ಅತ್ಯುನ್ನತ ಬ್ಯಾಂಕ್ ಅಂತ ಕರಿತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಬ್ಯಾಂಕ್ಗಳಿಗೆ ಬ್ಯಾಂಕು, ಬ್ಯಾಂಕರ್ಸ್ ಟು ದಿ ಬ್ಯಾಂಕ್, ಎಲ್ಲ ಬ್ಯಾಂಕ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಇವ್ರಿಗೋಸ್ಕರ ನೀವು ಎತ್ತಿಡಬೇಕಾಗುತ್ತೆ. ಅದಕ್ಕೆ ನಾವು CRR ಅಥವಾ ನಗದು ಮೀಸಲು ಅನುಪಾತ ಅಂತ ಕರೀತಾರೆ. ಇಷ್ಟು ಕ್ಲಿಯರ್ ಇದೆ? ಇಷ್ಟು ಗೊತ್ತಾಯ್ತಾ? ಯಾವುದೇ ಒಂದು ಬ್ಯಾಂಕು ತನ್ನ ಒಂದು ವಹಿವಾಟಿನಲ್ಲಿ ತನ್ನ ಟೋಟಲ್ ಟರ್ನ್ ಓವರಲ್ಲಿ ಇಂತಿಷ್ಟು ಪರ್ಸೆಂಟೇಜ್. ಈ ಪರ್ಸೆಂಟೇಜ್ ಯಾರು ನಿರ್ಧಾರ ಮಾಡ್ತಾರೆ ಸರ್? 4 3 5 ಇದು ಯಾರು ನಿರ್ಧಾರ ಮಾಡಿದ್ರೆ ಅದು RBI ಡಿಸೈಡ್ ಮಾಡುತ್ತೆ. RBI ನಿರ್ಧಾರ ಮಾಡುತ್ತೆ, ಎತ್ತಿಡ್ಬೇಕು. ಇಲ್ಲಿ ಏನಾಗುತ್ತೆ, ಪ್ರಶ್ನೆ ಏನು ಕೇಳಿದಾನೆ, ಈ CRR ಇದೆಯಲ್ಲ,
ಇದನ್ನ ಕಡಿಮೆಗೊಳಿಸಿದರೆ ಅಂತಿದೆ. ಫಾರ್ ಎಕ್ಸಾಂಪಲ್ ಈಗ CRR 4 ಇದ್ದಿದ್ದು 3 ಮಾಡಿದ್ರೆ ಸಾಲ ರಚನೆಯ ಮೇಲೆ ಅದರ ಪರಿಣಾಮ ಅಂತ. ಓಕೆ, ನೀವೇನು ಈಗ ಇದೇ ತೊಗೊಳ್ಳೋಣ, ನಿಮ್ಮ ಬ್ಯಾಂಕಿಗೆ ತೊಗೊಳ್ಳೋಣ, ನಿಮ್ಮ ಉಡಾಳ ಬ್ಯಾಂಕಿಗೆ ತೊಗೊಳ್ಳೋಣ. ಇಷ್ಟು ದಿನ 4% ಇತ್ತು ಅನ್ಕೊಳ್ಳೋಣ. ಈಗ ಇವತ್ತು RBI ಏನು ಮಾಡಿಬಿಡುತ್ತೆ, ಇಲ್ಲ ಇದನ್ನು ನಾವು ಕಡಿಮೆ ಮಾಡಿದ್ದೀವಿ ಅಂತ ಹೇಳುತ್ತೆ, 3% ಮಾಡಿವಿ ಅಂತ ಹೇಳುತ್ತೆ. ಸೊ ಈಗ ನಿಮ್ಮ ಬ್ಯಾಂಕಲ್ಲಿ ಸಾಲ ರಚನೆ ಹೆಚ್ಚಾಗುತ್ತಾ ಅಂತ ಪ್ರಶ್ನೆ ಇದೆ. ಎಸ್, ಹೆಚ್ಚಾಗುತ್ತಿಲ್ಲ. ಇದು ಉತ್ತರ ಹೇಳೋದು ಹೆಚ್ಚಾಗುತ್ತೆ. ಹೆಂಗೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ 100 ಕೋಟಿಯಲ್ಲಿ ನೀವೇನು ಮಾಡ್ತಿದ್ರಿ, ಮೊದಲು 4 ಕೋಟಿ ಎತ್ತಿಡ್ತಿದ್ರಿ. ನಿಮ್ಮ 100 ಕೋಟಿಯಲ್ಲಿ 4 ಕೋಟಿ RBIಗೋಸ್ಕರ ಎತ್ತಿಡಬೇಕು, ಅವ್ರು ಕೇಳಿದಾಗ ಕೊಡಬೇಕು. ಆವಾಗ ನೀವು ನಿಮ್ಮ ಬ್ಯಾಂಕಲ್ಲಿ ಹೋಮ್ ಲೋನು 8% ಕೊಡ್ತಿದ್ರು ಅನ್ಕೊಳ್ಳೋಣ. 8% ಹೋಮ್ ಲೋನ್ ಅಂದರೆ ಯಾರ್ಯಾರು ಮನಿ ಕಟ್ಸಕ್ಕೆ ಸಾಲ ತೊಗೊತಾರಲ್ಲ ನಿಮ್ಮ ಬ್ಯಾಂಕಲ್ಲಿ 8% ಕೊಡ್ತಿದ್ರು. ಈಗ RBI ಏನು ಮಾಡಿದೆ, 4 ಇದ್ದಿದ್ದು 3 ಮಾಡಿದೆ, ಕಮ್ಮಿ ಮಾಡಿದೆ CR. ಅವಾಗ ನಿಮ್ಮ ಕೋಟಿ ಒಂದು ಕೋಟಿ ಹೆಚ್ಚಿಗೆ ಉಳಿತಾ? ನೀವು ಮುಂಚೆ 4 ಕೋಟಿ ಎತ್ತಿಡ್ತಿದ್ರಿ, ಈಗ 3 ಕೋಟಿ ಎತ್ತಿಡಬೇಕು. ಆವಾಗ ನೀವೇನು ಮಾಡ್ತೀರ, ನೀವು ಈ ಹೋಮ್ ಲೋನನ್ನು 7.5 ಮಾಡ್ತೀರಾ ಅಥವಾ ಕಮ್ಮಿ ಮಾಡ್ತೀರಾ. ಒಟ್ಟಲ್ಲಿ ಅಲ್ಲಿ CRR ಕಮ್ಮಿ ಆದ ತಕ್ಷಣ ನೀವು ಇಲ್ಲಿ ಬಡ್ಡಿ ದರವನ್ನು ಕಮ್ಮಿ ಮಾಡ್ತೀರಾ. ಯಾಕಂದರೆ ನೀವು ಕಟ್ಟೋದು ಕಮ್ಮಿ ಆಗುತ್ತಲ್ಲ, ಸೊ ಹೀಗಾಗಿ ಗ್ರಾಹಕರಿಗೂ ನೀವು ಕಮ್ಮಿ ಮಾಡಿಬಿಡ್ತೀರ, ಕಮ್ಮಿ ಆಗುತ್ತೆ. ಹೀಗಾಗಿ ಇಲ್ಲಿ ನೀವು ಸಾಲ ಇಲ್ಲಿ ಬಡ್ಡಿ ದರ ಪರ್ಸೆಂಟೇಜ್ ಕಮ್ಮಿ ಆದಾಗ ಹೀಗಾಗಿ ಭಾಳ ಜನ ಬಂದಿಗೆ ಸಾಲ ತಗೊಳ್ಳುತ್ತಾರೆ. ಬಡ್ಡಿ ಕಮ್ಮಿ ಇರಬೇಕು. ಬ್ಯಾಂಕ್ನ ಬಡ್ಡಿ ಕಡಿಮೆ ನಡಿ ಮರೆ ಹೋಗಿ ತೊಗೊಂಬರ ಮಡಿ ಅಂತಾರಲ್ಲ, ಹಾಗೆ ಗೊತ್ತಾಯ್ತಲ್ಲ. ಸೊ CRR ಕಮ್ಮಿ ಆಯಿತು ಅಂದರೆ ಇಲ್ಲಿ ಬಡ್ಡಿ ದರನೂ ಕಮ್ಮಿ ಆಗುತ್ತೆ. ಬಡ್ಡಿ ದರ ಕಮ್ಮಿ ಆದರೆ ಸಾಲದ ಸೃಷ್ಟಿಯಲ್ಲಿ ದ ಕ್ರಿಯೇಷನ್ ಆಫ್ ಏನು ಕ್ರೆಡಿಟ್ ಅಂತ ಕರಿತೀವಿ, ದ ಲೋನ್ ಏನಾಗುತ್ತೆ, ಅಮೌಂಟು ಜಾಸ್ತಿ ಜನ ಬಂದು ತೊಗೊಂಡು ಹೋಗ್ತಾರೆ. ಸೊ ಹೀಗಾಗಿ ಅರ್ಥ ಆಯ್ತಾ, ನಗದು ಮೀಸಲು ಅನುಪಾತವನ್ನು RBI ಕಡಿಮೆಗೊಳಿಸಿದರೆ ಸಾಲ ರಚನೆಯ ಮೇಲೆ ಅದರ ಪರಿಣಾಮ ಹೆಚ್ಚಿಸುತ್ತದೆ. ಆನ್ಸರ್ ಎ. ಥಮ್ಸಪ್ ಕೊಡಿ ಒಂದು ಸರ್, ಅರ್ಥ ಆಯ್ತು, ಕ್ಲಿಯರ್ ಆಯ್ತು ನೋಡಿ. ಬೇಕಾದ್ರೆ ಇನ್ನೊಂದ್ಸಲ ನೋಡಿ, ನಿಮ್ಗೆ ಒಂದು ಸಲಕ್ಕೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಮತ್ತೆ ಹಿಂದಕ್ಕೂ ಇನ್ನೊಂದ್ಸಲ ನೋಡಿ, ಭಾಳ ಇಂಪಾರ್ಟೆಂಟ್. ಈ ಥರದ ಮೇಲೆ ಗ್ಯಾರಂಟಿ ಕ್ವಶನ್ ಇರುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಅನಾಲಿಸಿಸ್ ಅಂತ ಕರಿತೀವಿ. ಅನಾಲಿಸಿಸ್, ವಿಶ್ಲೇಷಣಾ ಪ್ರಶ್ನೆಗಳು ಅಂತ ಕರೀತಾರೆ. ವಿಶ್ಲೇಷಣಾ ಪ್ರಶ್ನೆಗಳು ಅಂದರೆ ನೀವು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರ ಅನ್ನೋದ್ರ ಮೇಲೆ ಕ್ವಶನ್ಸ್ ಭಾಳ ಬರುತ್ತೆ. ಈ ಥರ ಕ್ವಶನ್ ಗ್ಯಾರಂಟಿ. KE ನೆಕ್ಸ್ಟ್ ನೋಡಿರಿ, 708 ಪೋಸ್ಟಲ್ಲಿ KE ಪ್ರಸನ್ನ ಸರ್ ಇದ್ದಾರೆ. KE ಬೆಂಕಿ ಅನ್ನಾಹುತ ಕ್ವಶನ್ಸ್ ತೆಗಿದ್ದಾರೆ. ಇದೇ ಥರ ನೀವು ಒಟ್ಟಿನಲ್ಲಿ ವಿಚಾರ ಮಾಡಬೇಕು, ಹಂಗೆ ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ನಾನೊಂದಿಷ್ಟು ಟೆಸ್ಟ್ ಸೀರೀಸ್ ಮಾಡಿದ್ದೀನಿ, ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾಡಿದ್ದೀನಿ. ಟೋಟಲ್ 30 ಪ್ರಶ್ನೆ ಪತ್ರಿಕೆಗಳಿದೆ, ಕನ್ನಡ ಮಾಧ್ಯಮದವ್ರಿಗೆ ಅಷ್ಟೇ, ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇಲ್ಲ. ಸೊ ಪೇಪರ್ 1 ಗೊತ್ತಿದೆಯಲ್ಲ ನಿಮಗೆ. ಫಾರ್ ಎಕ್ಸಾಂಪಲ್ ಈಗ ನೀವು FDA, SDA, ಈಗ ನೆಕ್ಸ್ಟ್ KE ಕರೆದಿದ್ದಾರೆ, KE ಇದೆ. ಆಮೇಲೆ ಈಗ ನೆಕ್ಸ್ಟ್ VAO ಯಾವುದೇ ಬರೆದ್ರೂ ಕೂಡ ಪೇಪರ್ 1 ಏನಿರುತ್ತೆ, ಸಂವಿಧಾನ, ಭೂಗೋಳಶಾಸ್ತ್ರ, ಇತಿಹಾಸ, ಅರ್ಥವ್ಯವಸ್ಥೆ ಇವೆಲ್ಲ ಇರ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ 10 ಕ್ವಶನ್ ಪೇಪರ್ಸ್ ಇದೆ, PDF. ಓಕೆ, PDF ಇದೆ, ರೈಟ್. ನಿಮಗೆ ನಾನು ಕಳಿಸ್ತೀನಿ. ಪೇಪರ್ 2 ಏನಿದೆಯಲ್ಲ 20 ಕ್ವಶನ್ ಪೇಪರ್ಸ್ ಇದೆ. ಪೇಪರ್ 2 ಏನಿದೆ ಗೊತ್ತಿದೆಯಲ್ಲ, ಜನರಲ್ ಇಂಗ್ಲೀಷ್, ಸಾಮಾನ್ಯ ಕನ್ನಡ ಮತ್ತು ಕಂಪ್ಯೂಟರ್. ಈ 3 ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂಗೆ 20 ಕ್ವಶನ್ ಇದೆ. ಬಟ್ ಇಲ್ಲಿ ಏನಿದೆ ಅಂದರೆ 10 ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಗಳಿದೆ, 8 ಕನ್ನಡ ಪ್ರಶ್ನೆ ಪತ್ರಿಕೆಗಳಿದೆ, 2 ಕಂಪ್ಯೂಟರ್ ಪ್ರಶ್ನೆ ಪತ್ರಿಕೆಗಳಿದೆ. ನೋಡಿ, ಕಂಪ್ಯೂಟರ್ ಪ್ರಶ್ನೆಗಳು ಮಾಡ್ತಾ ಇದ್ದೀನಿ, ಇನ್ನೂ ನಡೀತಾ ಇದೆ ಕೆಲಸ. ಸದ್ಯಕ್ಕೆ 10 ಇಂಗ್ಲೀಷ್ ಪತ್ರಿಕೆಗಳಿದೆ, 8 ಕನ್ನಡ, 2 ಕಂಪ್ಯೂಟರ್. ಸೊ ಟೋಟಲ್ 20 ಇದೆ. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ನಾವು ಕ್ವಶನ್ ಪೇಪರ್ ಹೆಚ್ಚಿಗೆ ಸಾಲ್ವ್ ಮಾಡಬೇಕು ಅನ್ಸಿದ್ರೆ ತೊಗೊಳ್ಳಿ. ಸೊ ಪ್ರತಿ ಕ್ವಶನ್ ಪೇಪರಿಗೆ 15 ರೂಪಾಯಿ, ಜಸ್ಟ್ 15 ರೂಪೀಸ್. ಒಂದು ಪ್ರಶ್ನೆ ಪತ್ರಿಕೆಗೆ 15 ರೂಪಾಯಿ ಅಂದರೆ ಎಷ್ಟಾಗುತ್ತೆ, 30 ಪ್ರಶ್ನೆ ಪತ್ರಿಕೆಗಳಿಗೆ 450. ಇದನ್ನು ನಮಗೆ ಭಾಳ ಆಗುತ್ತೆ ಸರ್ ಅಂದ್ರೆ ನಾನೇ ನಿಮಗೋಸ್ಕರ ಇನ್ನೂ ಕಮ್ಮಿ ಮಾಡಿದ್ದೀನಿ. 15 ರೂಪಾಯಿ ಬೇಡ, 13 ರೂಪಾಯಿಗೆ ಒಂದು ತಗೋರಿ, 390 ರೂಪೀಸ್. ಓಕೆ, ನೀವೇನು ಮಾಡಬೇಕು, ಈ ವಾಟ್ಸಪ್ ನಂಬರ್ ಸೇವ್ ಮಾಡಿ. ಇದು ನನ್ನದೇ ವಾಟ್ಸಪ್ ನಂಬರು, ಸೇವ್ ಮಾಡಿ. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ, ರಿಸೀವ್ ಮಾಡಲಿ ಅಂದರೆ ಬೇಜಾರಾಗಬೇಡಿ. ವಾಟ್ಸಪ್ ನಿಮ್ಗೆ ಏನೇ ಡೌಟ್ ಇದ್ರೆ ಮೆಸೇಜ್ ಮಾಡಿ. ಜಸ್ಟ್ ನೀವು ನನಗೆ FDA ಅಥವಾ SDA ಅಂತ ಟೈಪ್ ಮಾಡಿ. FDA ಅಂತಂದ್ರೆ ಟೈಪ್ ಮಾಡಿ ಅಥವಾ SDA ಅಂತ ಟೈಪ್ ಮಾಡಿ ನೀವು ವಾಟ್ಸಪ್ಪಲ್ಲಿ. ಆವಾಗ ನಾನು ನಿಮಗೆ ಏನು ಮಾಡ್ತೀನಿ, ನಿಮ್ಮ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ. ಸೊ ನಿಮಗೆ ಬೇಕು ಅಂದರೆ ನೀವು ನನಗೆ ಇದೇ ನಂಬರ್ಗೆ 390 ಫೋನ್ಪೇ ಮಾಡಿದ್ರೆ ನಾನು ನಿಮಗೆ ಕ್ವಶನ್ ಪೇಪರ್ಸ್ನ ಕಳಿಸ್ತೀನಿ. ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್ಸು, ಬೆಂಕಿ ಕ್ವಶನ್ಸ್ ಇದೆ. ನೀವು ತುಂಬ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ನಾನು ಮುಂದೆ ಹೋಗ್ತಾ ಹೇಳ್ತೀನಿ, ಕ್ವಶನ್ ಪೇಪರ್ಸ್ ಎಷ್ಟು ಸಾಲ್ವ್ ಮಾಡಿದ್ರು ಕಮ್ಮಿನೇ. ಎಲ್ಲೆಲ್ಲಿ ಕ್ವಶನ್ ಪೇಪರ್ ಸಿಗುತ್ತೋ ಅಲ್ಲೆಲ್ಲ ತೊಗೊಂಡು ಸಾಲ್ವ್ ಮಾಡಿ. ಕ್ವಶನ್ ಪೇಪರ್ ಮಾತ್ರ ನಿಮ್ಮನ್ನು ದಡ ಸೇರ್ಸಕ್ಕೆ ಸಾಧ್ಯ ಅನ್ನೋದು ನೆನ್ಪಿಟ್ಕೊಳ್ಳಿ. ಕ್ವಶನ್ ಪೇಪರ್ಸ್ ಯಾರು ಹೆಚ್ಚಿಗೆ ಸಾಲ್ವ್ ಮಾಡ್ತಿರೋ ನೀವು ನೌಕರಿ ಮಾಡ್ಕೊತೀರ, ಇಲ್ಲಾಂದ್ರೆ ಗೊತ್ತಾಗಲ್ಲ, ನಿಮಗೆ ಗೊತ್ತೇ ಆಗಲ್ಲ ಕ್ವಶನ್ಸ್ ಹೆಂಗೆ ಬರುತ್ತೆ ಏನು ಎಂತನೂ ಅರ್ಥ ಆಗಲ್ಲ. ಸೊ ಹೀಗಾಗಿ ನಿಮ್ಮ ಒಂದು ಜಾಬ್ಗೋಸ್ಕರ ಕ್ವಶನ್ ಪೇಪರ್ ನಿರ್ಣಾಯಕ ಆಗುತ್ತೆ. ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಮಾದರಿ ಪ್ರಶ್ನೆ ಪತ್ರಿಕೆಗಳು, ಹಳೆ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಸಾಲ್ವ್ ಮಾಡಬೇಕು. ಇದರಲ್ಲಿ ನಾನು ಹಳೆ ಪ್ರಶ್ನೆ ಪತ್ರಿಕೆಗಳು ಕೂಡ ಇದೆ,
ಮಾದರಿ ಪ್ರಶ್ನೆ ಪತ್ರಿಕೆಗಳಂದ ತಕ್ಷಣ ಹಳೆ ಪ್ರಶ್ನೆ ಪತ್ರಿಕೆಗಳು ಕೂಡ ಸ್ವಲ್ಪ ಆ್ಯಡ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಕ್ವಶನ್ ಬರೋಣ. 2 ಕ್ವಶನ್ ಆಯಿತು. ಈಗ 3ನೇ ಪ್ರಶ್ನೆಗೆ ಬರೋಣ. ಆರ್ಥಿಕತೆಯಲ್ಲಿನ ಎಲ್ಲ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡು ಏಕಸ್ವಾಮ್ಯದ ಬ್ಯಾಂಕ್ ಆಗಿ ಪರಿವರ್ತನೆಯಾದರೆ ಒಟ್ಟು ಠೇವಣಿ ಅಂತಿದೆ. ನೋಡಿ, ಆರ್ಥಿಕತೆಯಲ್ಲಿನ ಎಲ್ಲ ಬ್ಯಾಂಕುಗಳ ರಾಷ್ಟ್ರೀಕರಣಗೊಂಡು ಅಂದರೆ ನ್ಯಾಷನಲೈಸೇಷನ್ ಅಂತ ಕರಿತೀವಿ ನಾವು. ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ನ್ಯಾಷನಲೈಸೇಷನ್ ಅಂತ ಕರೀತಾರೆ. ನ್ಯಾಷನಲೈಸೇಷನ್ ಅಂದರೆ ಎಲ್ಲವೂ ಸರ್ಕಾರದ ಹಿಡಿತಕ್ಕೆ ಬರುವಂಥದ್ದು. ಇಂದಿರಾ ಗಾಂಧಿಯವರು ಮಾಡಿದ್ರು, ಗೊತ್ತಿದ್ದಲ್ಲ ನಿಮಗೆ? ಒಮ್ಮೆಲೆ ಫಸ್ಟಿಗೆ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದರು. ಎಲ್ಲವೂ ಖಾಸಗಿ ಬ್ಯಾಂಕ್ಗಳನ್ನು ಸರ್ಕಾರಿ ಒಡೆತನಕ್ಕೆ ತಗೊಳ್ಳೋದು. ಅರ್ಥ ಆಯ್ತಾ? ರಾಷ್ಟ್ರೀಕರಣ ಅಂತ ಗೊತ್ತಾಯ್ತಾ? ಏಕಸ್ವಾಮ್ಯ ಅಂದರೆ ಒಬ್ಬರ ಹಿಡಿತದಲ್ಲಿ, ಸರ್ಕಾರದ ಹಿಡಿತ. ಇಲ್ಲಿ ಸರ್ಕಾರದ ಹಿಡಿತ ಪರಿವರ್ತನೆಗೊಂಡ್ರೆ ಒಟ್ಟು ಠೇವಣಿ, ಡೆಪಾಸಿಟಲ್ಲಿ ಏನಾದರೂ, ಬ್ಯಾಂಕಿನ ಡೆಪಾಸಿಟಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅಂತ ಪ್ರಶ್ನೆ ಕೇಳಿದೆ. ಸೊ ಇದು ಕಾಮನ್ ಸೆನ್ಸು. ಇಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನೀವು ಕ್ವಶನ್ಗೆ ಆನ್ಸರು ಹೆಚ್ಚಾಗುವುದಿಲ್ಲ ಅಥವಾ ಕಡಿಮೆ ಆಗೋದಿಲ್ಲ ಅಂತ ಆನ್ಸರ್ ಮಾಡಬೇಕು. ಕಾಮನ್ ಸೆನ್ಸ್. ಇಲ್ಲಿ ಓನರ್ಶಿಪ್ ಅಷ್ಟೇ ಚೇಂಜ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ಕಾರ್ ಇದೆ, ಓಕೆ ರೀ, ಕಾರ್ ಇದೆ. ಆ ಕಾರ್ ನಾನು ನಿಮಗೆ ಮಾರಿದೆ ಅಂದ್ಕೊಳ್ಳೋಣ. ಆ ಕಾರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಸೀಟು, ಟಯರು ಮತ್ತು ಏನಾದರೂ ಕಾರಲ್ಲಿ ಏನಾದರೂ ಏನಾಗ್ತದೆ? ಏನೂ ಆಗಲ್ಲ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಓನರ್ಶಿಪ್, ಮಾಲೀಕತ್ವ ಬದಲಾಗ್ತಾ ಇದೆ. ಹೀಗಾಗಿ ಇಲ್ಲಿ ಏನೂ ಚೇಂಜಸ್ ಆಗಲ್ಲ ಅನ್ನೋದು ಒಂದು ಕಾಮನ್ ಸೆನ್ಸ್ ಆನ್ಸರು. ಸಿ ಆನ್ಸರು ಇಲ್ಲಿದೆ ನೋಡಿ. ಏಕಸ್ವಾಮ್ಯ ಅರ್ಥ ನೋಡಿ, ವಿಶೇಷ ನಿಯಂತ್ರಣ ಅಥವಾ ಯಾವುದನ್ನಾದರೂ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ನಾವು ಏಕಸ್ವಾಮ್ಯ ಅಂತ ಕರಿತೀವಿ. ಸರಕು ಅಥವಾ ಸೇವೆಯಲ್ಲಿನ ಪೂರೈಕೆ ಅಥವಾ ವ್ಯಾಪಾರದ ಪ್ರತ್ಯೇಕ ಸ್ವಾಧೀನ ಅಥವಾ ನಿಯಂತ್ರಣ, ಇದು ವಿವರಣೆ. ಓಕೆ, ನೆಕ್ಸ್ಟ್ ಬ್ಯಾಂಕ್ ಠೇವಣಿಗಳ ಹೆಚ್ಚಳ ಅಥವಾ ಇಳಿಕೆ ಸಂಪೂರ್ಣವಾಗಿ ಕೆಳಗಿನಗಳ ಮೇಲೆ ಅವಲಂಬಿತವಾಗಿದೆ. ಈ ಠೇವಣಿಗಳ ಹೆಚ್ಚಳ ಮತ್ತು ಇಳಿಕೆ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದರೆ ಬ್ಯಾಂಕ್ ದರ, ರೆಪೋ ದರ, ರಿವರ್ಸ್ ರೆಪೋ ದರ, SLR, CRR ಇವುಗಳ ಮೇಲೆ ಡಿಪೆಂಡ್ ಆಗಿದೆ. ಕ್ಲಿಯರ್ ಇದೆ? ಇವುಗಳ ಮೇಲೆ ನಾನು ಮುಂದಿನ ದಿನಗಳಲ್ಲಿ ಕ್ವಶನ್ಸ್ ಮಾಡ್ತೀನಿ, ಡೋಂಟ್ ವರಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮುಂದೆ ನಾನು ಸುಮಾರು ಬಹಳಷ್ಟು ಎಕನಾಮಿ, ಅರ್ಥವ್ಯವಸ್ಥೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಅಲ್ಲೆಲ್ಲ ನಿಮಗೆ ಈ ಪ್ರಶ್ನೆಗಳು, ಬ್ಯಾಂಕ್ ದರ ಅಂದ್ರೇನು, ರೆಪೋ ದರ ಅಂದ್ರೇನು, ಎಲ್ಲವೂ ಕ್ಲಿಯರ್ ಆಗುತ್ತೆ. ಆಲ್ ರೈಟ್, ನೆಕ್ಸ್ಟ್ ಕ್ವಶನ್. ಗಿಲ್ಟ್ ಅಂಚಿನ ಮಾರುಕಟ್ಟೆ ಎಂದರೆ? ಗಿಲ್ಟ್ ಅಂಚಿನ ಮಾರುಕಟ್ಟೆ ಅಂದರೆ ಅಂತ ಪ್ರಶ್ನೆ ಇದೆ. ಸೊ ಸಾಧ್ಯದ್ರ ಆನ್ಸರ್ ಮಾಡೋಕ್ಕಾಗುತ್ತಾ ನಿಮಗೆ? ಗಿಲ್ಟ್ ಅಂಚಿನ ಮಾರುಕಟ್ಟೆ ಅಂದರೆ ಅಂತಿದೆ. ಇಲ್ಲಿ ನಾನು ಆನ್ಸರ್ ಹೇಳ್ತೀನಿ, ಗೊತ್ತಿಲ್ಲ ಅಂದರೆ ಭಾಳ ಜನರಿಗೆ. ಇದಕ್ಕೆ ಉತ್ತರ ಸರ್ಕಾರದ ಭದ್ರತಾ ಬಾಂಡ್ ಮಾರುಕಟ್ಟೆ ಅಂತ ಕರೀತೀವಿ ನಾವು. ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಕರೀತಾರೆ. ಈ ಸರ್ಕಾರದ ಭದ್ರತಾ ಬಾಂಡ್ ಮಾರುಕಟ್ಟೆಗೆ ಮತ್ತೊಂದು ಹೆಸರೇ ಗಿಲ್ಟ್ ಅಂಚಿನ, ಗಿಲ್ಟ್ ಎಡ್ಜ್ಡ್ ಮಾರ್ಕೆಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಯಾರಾದರೂ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದರೆ ಗಿಲ್ಟ್ ಎಡ್ಜ್ಡ್ ಮಾರ್ಕೆಟ್. ಸೊ ಗಿಲ್ಟ್ ಎಡ್ಜ್ಡ್ ಮಾರ್ಕೆಟ್ ಅಂತ ಕರೀತಾರೆ ಯಾವುದನ್ನ? ಸರ್ಕಾರ ಭದ್ರತಾ ಮಾರುಕಟ್ಟೆ. ಸರ್ ಹಾಗಾದರೆ ಸರ್ಕಾರ ಭದ್ರತಾ ಮಾರುಕಟ್ಟೆ ಅಂದರೆ ಏನು? ಸ್ವಲ್ಪ ಬಿಚ್ಚೇಡಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಗೌರ್ಮೆಂಟಿಗೆ ದುಡ್ಡು ಬೇಕಾಗುತ್ತೆ ಅಂದ್ಕೊಳ್ಳೋಣ. ಬೇಡ, ಗೌರ್ಮೆಂಟ್ ದುಡ್ಡು ಬೇಡ. ಈಗ ಫಾರ್ ಎಕ್ಸಾಂಪಲ್, ಈಗ ಹಣದುಬ್ಬರ ಇದೆ ಅಂದ್ಕೊಳ್ಳೋಣ. ಇನ್ಫ್ಲೇಷನ್ ಅಂತ ಕರಿತೀವಿ. ಹಣದುಬ್ಬರ ಇದೆ ಅಂದರೆ ಎಲ್ಲ ವಸ್ತುಗಳ ರೇಟ್ ಗಗನಕ್ಕೆ ಹೋಗುತ್ತೆ. ಉಳ್ಳಾಗಡ್ಡಿ 120 ರೂಪಾಯಿ, 120 ರೂಪಾಯಿ ಕಿಲೋ, ಟಮಾಟಿ 100 ರೂಪಾಯಿ ಕಿಲೋ, TV, ಫ್ರಿಜ್, ಒಟ್ಟಿನಲ್ಲಿ ಎಲ್ಲ ಹಣದುಬ್ಬರ ಇದೆ, ಎಲ್ಲ ಕಾಸ್ಟ್ಲಿ ಇದೆ. ಇಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ? ಮಾರುಕಟ್ಟೆಯಲ್ಲಿರುವ ಹಣವನ್ನು ಎಳೆದುಕೊಳ್ಳಲು, ಟು ಸಕ್ ದ ಮನಿ ಫ್ರಮ್ ಮಾರ್ಕೆಟ್, ಅವಾಗ RBI ಏನು ಮಾಡುತ್ತೆ? ತನ್ನಲ್ಲಿರುವ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡುತ್ತೆ. ಈ ಬ್ಯಾಂಕ್ಗಳ ಮುಖಾಂತರ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನೊಬ್ಬ ವ್ಯಕ್ತಿ, ಈಗ ನಾನೇನು ಮಾಡ್ಬೋದು? ಒಂದು ಬ್ಯಾಂಕಿಗೆ ಹೋಗ್ತೀನಿ. ಒಂದು ಬ್ಯಾಂಕಿಗೆ ಹೋಗಿ ನನಗೊಂದು ಸರ್ಕಾರದ ಭದ್ರತಾ ಪತ್ರ ಕೊಡ್ರಿ ಅಂದರೆ 1 ಲಕ್ಷ ರೂಪಾಯಿದು ಕೊಡ್ರಿ ಅಂದರೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಆ ಭದ್ರತಾ ಪತ್ರದ ಮೇಲೆ ಎಲ್ಲ ಬರೆದಿರ್ತಾರೆ. ಇದು ಈ ಪತ್ರದ ಬೆಲೆ, ಒಂದು ಮುಖ ಬೆಲೆ 1 ಲಕ್ಷ ರೂಪಾಯಿ ಬರೀತಾರೆ. ಬರೆದೆಲ್ಲ ಸಹಿ ಮಾಡ್ತಾರೆ. ಮಾಡಿದ್ಮೇಲೆ ಆ ಪತ್ರನ ತೊಗೊಂಡು 1 ಲಕ್ಷ ರೂಪಾಯಿ ಕೊಟ್ಟರೆ ಅಂದರೆ ಅವರಿಗೆ ಆ ಪತ್ರನ ಕೊಡ್ತಾರೆ. ಸೊ ಇಂತಿಷ್ಟು ಬಡ್ಡಿ ಅಂತ ಇರುತ್ತೆ. ನನಗೆ ವರ್ಷ ಆದ್ರ ಮೇಲೆ ಬಡ್ಡಿ ಬರುತ್ತೆ. 5, 6, 7, 8 ಗೊತ್ತಿಲ್ಲ, ಬಡ್ಡಿ ಬರ್ತಾ ಹೋಗ್ತೈತೆ. ಅರ್ಥ ಆಯ್ತಾ? ಸರ್ಕಾರ ಇದು ಯಾವಾಗ ಮಾರಾಟ ಮಾಡುತ್ತಂದರೆ ಹಣದುಬ್ಬರದ ಸಂದರ್ಭದಲ್ಲಿ, ವಿಶೇಷವಾಗಿ ಹಣದುಬ್ಬರದ ಸಂದರ್ಭದಲ್ಲಿ. ಯಾಕಂದರೆ ಮಾರುಕಟ್ಟೆಯಲ್ಲಿ ಹಣದ ಹೊರವು ಹೆಚ್ಚಾಗಿದೆ, ಹಣ ಭಾಳ ಓಡಾಡ್ತಾ ಇದೆ. ಹೆಂಗೆ ಓಡಾಡ್ತಾ ಇದೆ ಸರ್? ಅದನ್ನು ಬಿಚ್ಚಿ ಹೇಳ್ರಿ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ಮೊದಲು 1 kg ಈರುಳ್ಳಿಗೆ ಒಂದು kg ಈರುಳ್ಳಿಗೆ ಮೊದಲು 30 ರೂಪಾಯಿ ತಂದ್ಕೊಳ್ಳೋಣ. ಈಗ 1 kg ಈರುಳ್ಳಿಗೆ ಈಗ 120 ರೂಪಾಯಿ ಆಗಿದೆ. ಸೊ ಮುಂಚೆ 1 kg ಈರುಳ್ಳಿಗೆ 30 ರೂಪಾಯಿ ಓಡಾಡ್ತಾ ಇತ್ತು ಮಾರ್ಕೆಟ್ನಾಗ, ಈಗ ಅದು 120 ರೂಪಾಯಿ ಓಡಾಡ್ತಿದೆ. ಅಂದರೆ ಹಣದುಬ್ಬರವಾಗಿದೆ, ಹಣಕ್ಕೆ ಬೆಲೆ ಇಲ್ಲ. ಈ ಹಣವನ್ನು ಜೊಕ್ಕೋಬೇಕು. RBI ಏನು ಮಾಡುತ್ತೆ? ಗೌರ್ಮೆಂಟ್ ಏನು ಮಾಡುತ್ತೆ? ಹೆಂಗಾರ ಮಾಡಿ ಮಾರ್ಕೆಟಲ್ಲಿರೋ ಹಣವನ್ನು ತಕ್ಕೋಬೇಕು. ಜನರಲ್ಲಿ ಹಣ ಭಾಳ ಆಗಿದೆ, ಓಡಾಡ್ತಾ ಇದೆ, ಅದನ್ನು ಜಗ್ಬೇಕು. ಟು ಸಕ್ ದ ಮನಿ ಅಂತ ಕರೀತಾರೆ ಅದಕ್ಕೆ. ಅವಾಗ ಏನು ಮಾಡ್ತಾರೆ ಅವರು?
ಸರ್ಕಾರದ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡುತ್ತಾರೆ? ಇದು ಕ್ವಶನ್ ಭಾಳ ಸಲ ಕೇಳಿದ್ದೇನೆ. IAS KS ಎಲ್ಲ ಪ್ರಶ್ನೆ ಬಂದಿದೆ. ಏನಂತ ಪ್ರಶ್ನೆ ಬಂದಿದೆ? RBI ತನ್ನ ಸರ್ಕಾರದ ಭದ್ರತಾ ಪತ್ರಗಳನ್ನು ಯಾವಾಗ ಮಾರಾಟ ಮಾಡುತ್ತದೆ? ಯಾವಾಗ ಅಂದರೆ ಹಣದುಬ್ಬರದ ಸಂದರ್ಭದಲ್ಲಿ. ಹಣದುಬ್ಬರ ಅಂದರೆ ಅದೇ ಅರ್ಥ ಆಯ್ತಲ್ಲ? ಹಣದುಬ್ಬರದ ಸಂದರ್ಭದಲ್ಲಿ ತನ್ನ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡುತ್ತದೆ. ಯಾರಾದರೂ ಖರೀದಿ ಮಾಡ್ಬೋದು, ನಾನು ಖರೀದಿ ಮಾಡ್ಬೋದು, ನೀವು ಮಾಡ್ಬೋದು, ಯಾವುದೋ ಒಂದು ಕಂಪನಿ ಖರೀದಿ ಮಾಡ್ಬೋದು. ನಾನು ದುಡ್ಡು ಕೊಡ್ತೀನಿ, ಅವರೊಂದು ಪತ್ರ ಕೊಡ್ತಾರೆ, ಅದಕ್ಕೆ ಅವ್ರು ವರ್ಷ ಬಡ್ಡಿ ಕಟ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಮತ್ತೆ ಯಾವಾಗ ವಾಪಸ್ ಕೊಂಡುಕೊಳ್ತಾರೆ ಸರ್? ಓಕೆ, ಹಣದುಬ್ಬರದ ಸಂದರ್ಭದಲ್ಲಿ ಮಾರಾಟ ಮಾಡ್ತಾರೆ. ಮತ್ತು ಯಾವಾಗ ವಾಪಸ್ ಕೊಂಡ್ಕೋತಾರೆ ಅಂದರೆ ಹಣದುಬ್ಬರ ಇಳಿತದ ಸಂದರ್ಭದಲ್ಲಿ, ಡಿಫ್ಲೇಷನ್ ಅಂತ ಕರಿತೀವಿ ನಾವು. ಹಣದುಬ್ಬರದ ಇಳಿತದ ಸಂದರ್ಭದಲ್ಲಿ ಅಂದರೆ ಮಾರ್ಕೆಟ್ ಪೂರ್ತಿ ಬಿದ್ದು ಹೋಗಿರುತ್ತೆ, ಮಾರುಕಟ್ಟೆ ಪೂರ್ತಿ ಕುಸಿತ ಕಂಡಿರುತ್ತೆ. ಅಂಥ ಸಂದರ್ಭದಲ್ಲಿ ವಾಪಸ್ ಶ್ರೀಧರ್ ಬ್ರಾದರ್, ನಿನ್ನ ಹತ್ರ ಒಂದು ಭದ್ರತಾ ಪತ್ರಿಕೆ ತೊಗೊಂಬರಪ್ಪ, ಅದನ್ನು ತೊಗೊಂಬ, ನಾವು ಇದು ಕೊಡ್ತೀವಿ, ನಾನು ದುಡ್ಡು ನಾನು ಕೊಡ್ತಾರೆ, ನಾನು 1 ಲಕ್ಷ ಕೊಟ್ಟಿದ್ದೆಲ್ಲ ಮುಂಚೆ, ಅದು ಕೊಡ್ತಾರೆ, ಆಯಿತು, ಆ ಭದ್ರತಾ ಪತ್ರಿಕೆ ತೊಗೊತಾರೆ. ಅರ್ಥ ಆಯ್ತಾ? ಇದು ನೆನ್ಪಿಟ್ಕೊಳ್ಳಿ. ಇಲ್ಲೇ 2-3 ಕ್ವಶನ್ಗಳು ಅರೈಸ್ ಆಗ್ತವೆ. ಹಣದುಬ್ಬರದ ಸಂದರ್ಭದಲ್ಲಿ ಸರ್ಕಾರದ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡಲಾಗುತ್ತದೆ. ಹಣದುಬ್ಬರ ಇಳಿತದ ಸಂದರ್ಭದಲ್ಲಿ ಸರ್ಕಾರದ ಭದ್ರತಾ ಪತ್ರಗಳನ್ನು ವಾಪಸ್ ಖರೀದಿ ಮಾಡಲಾಗುತ್ತದೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್, ಕರೆನ್ಸಿಯ ಅಪಮೌಲ್ಯೀಕರಣ ಎಂದರೆ ಅಂತ ಪ್ರಶ್ನೆ ಇದೆ. ಮನಿ ಡಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಮನಿ ಡಿವ್ಯಾಲ್ಯೂಯೇಷನ್ ಅಂತ ಕರೀತಾರೆ. ಸೊ ಟ್ರೈ ಮಾಡಿ, ನಾನು ನಿಮಗೆ ಒಂದು 30 ಸೆಕೆಂಡ್ ಟೈಮ್ ಕೊಡ್ತೀನಿ, ಟ್ರೈ ಮಾಡಿ. ಮಾಡಿದ್ರಿ? ಆನ್ಸರ್ ಏನಾದರೂ ಗೊತ್ತಾಯ್ತಾ? ನೋಡಿ, ಫಸ್ಟ್ ಅಪಮೌಲ್ಯೀಕರಣ ಅಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಮನಿ ಡಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಈಗ $1 ಇವತ್ತು ಅನ್ಕೊಳ್ಳೋಣ, ಇವತ್ತು $1 ಸುಮಾರು 83 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ, 85 ಅನ್ಕೊಳ್ಳೋಣ, ಗೊತ್ತಿಲ್ಲ ನನಗೆ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ನಾನು ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ನೀವು ಪ್ರಚಲಿತ ಘಟನೆಗಳು ಓದ್ತಿರ್ತೀರ, ನಿಮ್ಗೆ ಗೊತ್ತಿರುತ್ತೆ. ಮೊನ್ನೇನೋ ಮತ್ತೆ ಏರ್ತಿತ್ತು, ಮತ್ತು ಮೊನ್ನೇನೋ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ 87 ರೂಪಾಯಿ ಇರಬೇಕೀಗ, ಇರಲಿ 85 ತೊಗೊಳ್ಳೋಣ. $1 85 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಈಗ ಇವತ್ತು $1 85 ರೂಪಾಯಿ ಇದೆ. ನಾಳೆ ಏನು ಮಾಡ್ತಾರೆ, $1 ಅದನ್ನು 84 ರೂಪಾಯಿನೋ ಒಟ್ಟು 83, ಒಟ್ಟು ಕಮ್ಮಿ ಮಾಡ್ತಾರೆ, 85ಕ್ಕಿಂತ ಕಮ್ಮಿ ಮಾಡಿದ್ರೆ ಅನ್ಕೊಳ್ಳೋಣ. ಅದಕ್ಕೆ ನಾವು ಏನಂತ ಕರಿತೀವಿ? ಅಪಮೌಲ್ಯೀಕರಣ ಅಂತ ಕರೆಯಲ್ಲ. ಅದಕ್ಕೇನಂತ ಕರಿತೀವಿ? ಮನಿ ವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಹೆಚ್ಚಿಗೆ ಮಾಡಿದ್ರೆ ಅದಕ್ಕೊಂದು ವರ್ಡ್ ಇದೆ, ಅಪಮೌಲ್ಯೀಕರಣ, ಮೌಲ್ಯೀಕರಣ. ಓಕೆ, ಅಪಮೌಲ್ಯೀಕರಣ, ಮೌಲ್ಯೀಕರಣ. ಈಗ 85 ರೂಪಾಯಿ ಇದ್ದಿದ್ದು 84 ರೂಪಾಯಿ ಆದರೆ ನಮ್ಮ ಭಾರತದ ರೂಪಾಯಿಗೆ ಬೆಲೆ ಬರುತ್ತೆ. ಇದಕ್ಕೆ ನಾವು ಅಪಮೌಲ್ಯೀಕರಣ ಅನ್ನಲ್ಲ. ಯಾವುದಕ್ಕೆ ಅಪಮೌಲ್ಯೀಕರಣ ಅಂತ ಕರಿತೀವಿ ಅಂದರೆ, $1 85 ರೂಪಾಯಿ ಇದ್ದಿದ್ದನ್ನು 86 ರೂಪಾಯಿ ಮಾಡಿದ್ರೆ ಅನ್ಕೊಳ್ಳೋಣ, 86, 87, 88 ಹೆಚ್ಚಿಗೆ ಮಾಡಿದ್ರೆ ಅನ್ಕೊಳ್ಳೋಣ. ಅದಕ್ಕೆ ನಾವು ಅಪಮೌಲ್ಯೀಕರಣ ಅಂತ ಕರಿತೀವಿ. ಕರೆನ್ಸಿಯ ಅಪಮೌಲ್ಯೀಕರಣ ಅಂದರೆ ಗೊತ್ತಾಯ್ತಾ? ನಮ್ಮ ದೇಶದ ಹಣ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ. ಅಪಮೌಲ್ಯೀಕರಣ, ಅಪಮಾನ ಅಂತ ತಿಳ್ಕೊಳ್ಳಿ. ನಮ್ಮ ಹಣಕ್ಕೆ ಅಪಮಾನ ಆಗುತ್ತೆ. 85 ರೂಪಾಯಿ ಇದ್ದಿದ್ದು 86, 87, 88 ಹಿಂಗೆ ಆಗ್ತಾ ಹೋದರೆ ಅದಕ್ಕೆ ನಾವು ಅಪಮೌಲ್ಯೀಕರಣ ಅಂತ ಕರಿತೀವಿ. ಇಷ್ಟು ನೆನ್ಪುಳಿತಾ? ನೋಡಿ, ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ಎ ಆನ್ಸರ್ ಆಗುತ್ತೆ ಇಲ್ಲಿ. ಪ್ರಮುಖ ಅಂತಾರಾಷ್ಟ್ರೀಯವಾಗಿ ವಹಿವಾಟು ಕರೆನ್ಸಿಗಳ ಅನುಗುಣವಾಗಿ ಕರೆನ್ಸಿ ಚಲಾವಣೆ ಮೌಲ್ಯವನ್ನು ಕಡಿಮೆ ಮಾಡುವುದು ಅಪಮೌಲ್ಯೀಕರಣ. ಮೌಲ್ಯವನ್ನು ಕಡಿಮೆ ಮಾಡೋದು. 85 ಇದ್ದಿದ್ದು 86 ರೂಪಾಯಿ ಆಯ್ತು ಅಂದರೆ ಅದು ಮೌಲ್ಯ ಕಡಿಮೆ ಆಯ್ತು, ನಮ್ಮ ದೇಶದ ಹಣದ ಕಿಮ್ಮತ್ತು ಕಮ್ಮಿ ಆಯಿತು. 87 ರೂಪಾಯಿ ಆಯ್ತಂದ್ರೆ ಕಮ್ಮಿ ಆಯ್ತು, 88 ಕಿಮ್ಮತ್ತು ಕಮ್ಮಿ ಆಯ್ತು. ಗೊತ್ತಾಯ್ತಲ್ಲ? ಸೊ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ ಆನ್ಸರ್. ಇದಕ್ಕೆ ಇಲ್ಲಿ ಆನ್ಸರ್ ಇದೆ, ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ವಿಡಿಯೋ ನಿಲ್ಲಿಸ್ಕೊಂಡು ನೋಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್, ಭಾರತದಲ್ಲಿ ಗ್ರಾಮೀಣ ಆದಾಯವು ಸಾಮಾನ್ಯವಾಗಿ ನಗರ ಆದಾಯಕ್ಕಿಂತ ಕಡಿಮೆಯಾಗಿದೆ. ಈ ಕೆಳಗಿನ ಯಾವ ಕಾರಣಗಳು ಇದಕ್ಕೆ ಕಾರಣವಾಗಿವೆ ಅಂತ ಪ್ರಶ್ನೆ ಇದೆ. ಗ್ರಾಮೀಣ ಆದಾಯ ಕಮ್ಮಿ ಇದೆ, ಗ್ರಾಮೀಣ ಆದಾಯ ನಗರ ಆದಾಯಕ್ಕಿಂತ ಕಮ್ಮಿ ಇದೆ. ಸೊ ವಾಟ್ ಆರ್ ದ ರೀಸನ್ಸ್ ಫಾರ್ ದಿಸ್ ಸಿನಾರಿಯೋ ಅಂತಿದೆ. ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀರಾ? ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ,
ಹೆಚ್ಚಿನ ಸಂಖ್ಯೆಯ ರೈತರು ಅನಕ್ಷರಸ್ಥರು ಮತ್ತು ವೈಜ್ಞಾನಿಕ ಕೃಷಿಯ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದು. ಎಸ್, ರೈತರು ಅನಕ್ಷರಸ್ಥರಿದ್ದಾರೆ, ಕರೆಕ್ಟ್ ಇದೆ, ಮತ್ತು ವೈಜ್ಞಾನಿಕ ಕೃಷಿಯ ಬಗ್ಗೆ ತಿಳುವಳಿಕೆ ಇಲ್ಲ, ಹೀಗಾಗಿ ಗ್ರಾಮೀಣ ಆದಾಯ ಕಮ್ಮಿ ಇದೆ. ಓಕೆ, ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ರೈಟ್. ಸೆಕೆಂಡ್ ನೋಡೋಣ, ಪ್ರಾಥಮಿಕ ಉತ್ಪನ್ನಗಳ ಬೆಲೆಗಳು ಕೈಗಾರಿಕಾ ಉತ್ಪನ್ನಗಳಿಗಿಂತ ಕಡಿಮೆ. ಎಸ್, ಪ್ರಾಥಮಿಕ ಉತ್ಪನ್ನಗಳಂದ್ರೆ ಯಾವುದ್ರಿ? ಕೃಷಿ ಉತ್ಪನ್ನಗಳು. ನಾವೇನು ಹೊಲ ಬೆಳಿತೀವಲ್ಲ ಅವಕ್ಕೆಲ್ಲ ಪ್ರಾಥಮಿಕ ವಲಯ ಅಂತ ಕರಿತೀವಿ. ಪ್ರಾಥಮಿಕ ಉತ್ಪನ್ನಗಳು ಕೃಷಿ ಉತ್ಪನ್ನಗಳು. ಇವುಗಳ ಬೆಲೆ ಕೈಗಾರಿಕಾ ಉತ್ಪನ್ನಗಳಿಗಿಂತ ಕಮ್ಮಿ ಇದೆ. ಹೌದು, ಕೈಗಾರಿಕಾ ಉತ್ಪನ್ನಗಳಂದರೆ ಒಂದು ಮಷಿನ್, ಟ್ರ್ಯಾಕ್ಟರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಏನೋ ಎಂಜಿನ್ನು, ಕೈಗಾರಿಕಾ ಕಮ್ಮಿ ಇದೆ, ಹೀಗಾಗಿ ಅಲ್ಲಿ ಆದಾಯ ಕಮ್ಮಿ ಇರುತ್ತೆ. ಅದನ್ನು ಕರೆಕ್ಟ್ ಇದೆ, ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟ್ ಮೂರನೇದು ಬರೋಣ, ಉದ್ಯಮದಲ್ಲಿನ ಹೂಡಿಕೆಗೆ ಹೋಲಿಸಿದರೆ ಕೃಷಿಯಲ್ಲಿ ಹೂಡಿಕೆ ಕಮ್ಮಿ, ಕೃಷಿಯಲ್ಲಿ ಅಸ್ಥಿರತೆ ಭಾಳ ಇದೆ. ಆ ಅಸ್ಥಿರತೆ ಇರುತ್ತೆ, ಫ್ಲಕ್ಚುಯೇಷನ್ ಅಂತ ಕರಿತೀವಿ ನಾವು. ಫ್ಲಕ್ಚುಯೇಷನ್ ಅದು ಕೇಳಲ್ವಾ? ಭಾರತದ ಕೃಷಿ ಏನಂತ ಕರೀತಾರೆ? ಈ ಮಾನ್ಸೂನ್ ಜೊತೆಗೆ ಆಡುವ ಜೂಜಾಟ ಇದ್ದಂಗೆ, ಮಾನ್ಸೂನ್ ಜೊತೆಗೆ ಆಡುವ ಜೂಜಾಟ ಇದ್ದಂಗೆ. ಯಾಕಂದರೆ ಕೃಷಿಯಲ್ಲಿ ಯಾವುದು ಸ್ಥಿರ ಇರಲ್ಲ. ಒಮ್ಮೊಮ್ಮೆ ಮಸ್ತ್ ಬೆಳೆ ಬಂದಿರ್ತೈತಿ, ಸಿಕ್ಕಾಪಟ್ಟೆ ಮಳೆ ಹೊಡೆದು ಖಾಲಿ ಆಗ್ಬಿಡ್ತೈತಿ. ಈ ವರ್ಷ ನೋಡ್ರಿ, ಈ ವರ್ಷ ಏನಾಯಿತು? ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಹೆಂಗೆ ಹೊಡಿತು ಮಳೆ? ಇನ್ನೂ ಬೆಳೆ ಪರಿಹಾರ ಬಂದಿಲ್ಲ, ಸರ್ಕಾರ ಕೊಡ್ತೀನಿ ಅಂತ ಹೇಳ್ಯಾರ. ಹೀಗಾಗಿ ಕೃಷಿಯಲ್ಲಿ ಸ್ವಲ್ಪ ಅಸ್ಥಿರತೆ ಭಾಳ ಇರುತ್ತೆ. ಕರೆಕ್ಟ್, ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ ನೋಡಿ, ಎ ಆನ್ಸರ್. ಸೊ ಈ ಒಂದು ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನು ನೀವು ಎಕ್ಸ್ಪ್ಲನೇಷನ್ ಓದ್ಬೋದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ಬ್ಯಾಂಕ್ಗಳು ತಮ್ಮ ಕೈಯಲ್ಲಿರುವ ನಗದು ಮತ್ತು ಒಟ್ಟು ಆಸ್ತಿಗಳ ನಡುವೆ ಒಂದು ನಿರ್ದಿಷ್ಟ ಅನುಪಾತವನ್ನು ಕಾಯ್ದುಕೊಳ್ಳುವ ಅಗತ್ಯವಿದೆ, ಇದನ್ನು ಹೀಗೆ ಕರೆಯಲಾಗುತ್ತದೆ ಅಂತಿದೆ. ತಮ್ಮ ಕೈಯಲ್ಲಿರುವ ನಗದು ಮತ್ತು ಒಟ್ಟು ಆಸ್ತಿಗಳ ನಡುವೆ ಒಂದು ನಿರ್ದಿಷ್ಟ ಅನುಪಾತವನ್ನು ಕಾಯ್ದುಕೊಳ್ಳುವ ಅಗತ್ಯವಿದೆ, ಅದನ್ನು ಹೀಗೆ ಕರೀತಾರೆ ಅಂತಿದೆ. ನಾನೇ ಹೇಳ್ಬಿಡ್ತೀನಿ ಆನ್ಸರ್, ನಿಮಗೆ ಗೊತ್ತಿದ್ರೆ ವೆರಿ ಗುಡ್, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಶಾಸನಬದ್ಧ ದ್ರವ್ಯ ಅನುಪಾತ ಅಂತ ಕರೀತಾರೆ, SLR, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ. ಇಂಗ್ಲೀಷ್ ಶಬ್ದಗಳು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕ್ವಶನ್ ಪೇಪರ್ ಭಾಳ ಸಲ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ತಾರೆ, ಅಲ್ಲಿ ಇಂಗ್ಲೀಷಲ್ಲಿ ಬಂದುಬಿಡ್ತೈತಿ. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, SLR ಅಂದರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ಆಗಬೇಕಿದ, ಲಿಕ್ವಿಡಿಟಿ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, SLR. ಹಂಗಂದ್ರೆ ಏನು ಸರ್? ಓಕೆ, ನೀವು ಫುಲ್ ಫಾರ್ಮ್ ಹೇಳಿದ್ರಿ, ಹಂಗಂದ್ರೆ ಏನು ಅಂತ ಬರುತ್ತೆ. SLR ಅಂದ್ರೆ ಏನಂದರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮದೇ ಬ್ಯಾಂಕ್ ತೊಗೊಳ್ಳೋಣ, ನಿಮ್ಮದೇ ಉಡಾಳ ಬ್ಯಾಂಕ್ ತೊಗೊಳ್ಳೋಣ, ನಿಮ್ಮದೇ ಬ್ಯಾಂಕು ಉಡಾಳ ಬ್ಯಾಂಕ್. ಓಕೆ, ನಾನು ಆವಾಗ ಒಂದು ಮಾತು ಹೇಳಿದೆ, ನೆನ್ಪಿಟ್ಕೊಳ್ಳಿ. ಈಗ ನಿಮ್ಮ ಹತ್ರ 100 ಕೋಟಿ ರೂಪಾಯಿ ಟರ್ನ್ ಓವರ್ ಇದೆ, ಈ 100 ಕೋಟಿಯಲ್ಲಿ 4 ಕೋಟಿ ಎತ್ತಿಡಬೇಕು, ಅದಕ್ಕೆ ನಾವು CRR ಅಂತ ಕರೀತಾರೆ ಅಂತ ಹೇಳಿದೆ, ನೆನಪಿದೆ? ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದೆ ನೋಡಿ, ಕ್ಯಾಶ್ ರಿಸರ್ವ್ ರೇಷಿಯೋ. ಆಮೇಲೆ ಅಷ್ಟೇ ಅಲ್ಲದೆ ನಿಮಗೋಸ್ಕರ, ನೀವು ಅರಾಜಕತೆ ಆಗಬಾರ್ದು, ನಿಮಗೋಸ್ಕರ ಅಂತ ಒಂದಿಷ್ಟು ಎತ್ತಿಟ್ಕೋಬೇಕು, ಸುಮಾರು ಒಂದು 14% ಅನ್ಕೊಳ್ಳೋಣ. ಅಂದರೆ 100ಕ್ಕೆ 14% ಅಂದರೆ 14 ಕೋಟಿ. ಅದು RBI ನಿರ್ಧಾರ ಮಾಡುತ್ತೆ, ಎಷ್ಟು ಪರ್ಸೆಂಟೇಜ್ ಅನ್ನೋದು RBI ನಿರ್ಧಾರ ಮಾಡುತ್ತೆ. ನಿಮಗೋಸ್ಕರ ನೀವೇನು ಎತ್ತಿಟ್ಕೊಂತಿರಲ್ಲ ಅದಕ್ಕೆ SLR ಅಂತ ಕರೀತಾರೆ. ನಗದು ಮತ್ತು ಒಟ್ಟು ಆಸ್ತಿಗಳ ನಡುವೆ ಒಂದು ನಿರ್ದಿಷ್ಟ ಅನುಪಾತವನ್ನು ಕಾಯ್ದುಕೊಳ್ಬೇಕು. ನಿಮ್ಮ ಭದ್ರತೆಗಾಗಿ, ನಿಮ್ಮ ಬ್ಯಾಂಕಿನ ಸೆಕ್ಯೂರಿಟಿಗಾಗಿ, ಭದ್ರತೆಗಾಗಿ ಒಂದಿಷ್ಟು ದುಡ್ಡು ಇಟ್ಕೋಬೇಕು, ಎತ್ತಿಟ್ಕೋಬೇಕು, ಅದಕ್ಕೆ ನಾವು SLR ಅಂತ ಕರಿತೀವಿ. ಏನಕ್ಕೆ ಅಂತ ಪ್ರಶ್ನೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವೇನು ಮಾಡಿದ್ದೀರಾ, ನಿಮಗೆ ಒಂದಿಷ್ಟು ಜನ ಬಂದು ನಿಮ್ಮ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದಾರೆ, ಒಂದಿಷ್ಟು ಜನಕ್ಕೆ ನೀವು ಲೋನ್ ಕೊಟ್ಟಿದ್ದೀರಾ, ಎಲ್ಲ ಮಾಡಿದ್ದೀರಿ. ರಾತ್ರಿ ಯಾರೋ ಒಬ್ಬ ಗುಂಡ ಏನು ಮಾಡ್ತಾನೆ, ಒಂದು ವಾಟ್ಸಪ್ ಮೆಸೇಜ್ ಹಾಕಿಬಿಡ್ತಾನೆ. ಏನಪ್ಪ ಅಂದರೆ, ಉಡಾಳ ಬ್ಯಾಂಕ್ ದಿವಾಳಿ ಆಗಿದೆ, ಉಡಾಳ ಬ್ಯಾಂಕಲ್ಲಿ ದುಡ್ಡೇ ಇಲ್ಲ, ಹಾಗೆ ಹಿಂಗೆ ಅಂತ ಏನಾದರೂ ಒಂದು ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟು ಅನ್ಕೊಳ್ಳೋಣ. ನೀವು ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲೇ ನಿಮ್ಮ ಬ್ಯಾಂಕ್ ಮುಂದೆ 2 ಕಿಲೋಮೀಟರ್ ಪಾಳೆ ಹಚ್ಚಿರ್ತಾರೆ ಜನ, ಕ್ಯೂ ಹಚ್ಚಿಬಿಟ್ಟಿರ್ತಾರೆ. ನಮ್ಮ ರೊಕ್ಕ ಕೊಡ್ರಿ, ನಿಮ್ಮ ಬ್ಯಾಂಕಲ್ಲಿ 5 ಲಕ್ಷ ಇಟ್ಟೀನಿ, 2 ಲಕ್ಷ ಇಟ್ಟೀನಿ, 10 ಲಕ್ಷ ಇಟ್ಟೀನಿ, ನಮ್ಮ ದುಡ್ಡು ಕೊಡ್ರಿ ನಿಂತು ಬಿಡ್ತಾರೆ. ಸೊ ಏನಾದರೂ ಎಮರ್ಜೆನ್ಸಿ ಬಂದಾಗ ನಿಮ್ಮ ಹತ್ರ ದುಡ್ಡು ಇಲ್ಲಾಂದ್ರೆ ಏನು ಮಾಡ್ತೀರಾ? ಅದಕ್ಕಾಗಿ ನಿಮ್ಮ ಒಂದು ಭದ್ರತೆಗೆ, ಇದೊಂದೇ ಅಂತಲ್ಲ, ಭಾಳಷ್ಟು ಇಂಥ ಕಾರಣಗಳು ಬರ್ತವೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಸೆಕ್ಯೂರಿಟಿಗೋಸ್ಕರ, ನಿಮ್ಮ ಬ್ಯಾಂಕಿನ ಭದ್ರತೆಗೋಸ್ಕರ, ನಿಮ್ಮ ಬ್ಯಾಂಕಿನ ಉಳಿವಿಗೋಸ್ಕರ ಒಂದಿಷ್ಟು ಹಣವನ್ನು ನೀವು ನಿಮ್ಮಲ್ಲೇ ಇಟ್ಕೋಬೇಕಾಗುತ್ತೆ. ಅದಕ್ಕೆ ನಾವು SLR ಅಂತ ಕರಿತೀವಿ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಅರ್ಥ ಆಯ್ತಾ? ಓಕೆ, ಎಕ್ಸ್ಪ್ಲನೇಷನ್ ನೋಡ್ಬೋದು ನೀವು. ನೆಕ್ಸ್ಟ್ ಕ್ವಶನ್, ಉಳಿತಾಯ ಮತ್ತು ಹೂಡಿಕೆ ಮಾಡುವ ಯೋಜನೆಗಳು ಸಮಾನವಾಗಿರುವ ಹಂತದಲ್ಲಿ ಆರ್ಥಿಕತೆಯು ಸಮತೋಲನದಿಂದ ಕೂಡಿದ್ದರೆ ಸರ್ಕಾರದ ಖರ್ಚು ಹೀಗೆ ಇರಬೇಕು ಅಂತ ಪ್ರಶ್ನೆ. ಇದಕ್ಕೆ ಆನ್ಸರ್ ಟ್ರೈ ಮಾಡಿ, ಬರುತ್ತಾ ನೋಡೋಣ. ಗೆಸ್ ಮಾಡಿರಿ ಆನ್ಸರ್ನ ಹೇಳಕ್ಕಿಂತ ಮುಂಚೆ.
ಇದಕ್ಕೆ ಉತ್ತರ ಸರ್ಕಾರಿ ಆದಾಯಕ್ಕೆ ಸಮಾನ ಅಂತ ಇರುತ್ತೆ. ನೋಡಿ, ಎಲ್ಲವೂ ಸಮತೋಲನದಲ್ಲಿದ್ದಾಗ, ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನೀವೇ ತೊಗೊಳ್ಳೋಣ. ನಿಮ್ಮಲ್ಲಿ ಉಳಿತಾಯ ಇದೆ, ನೀವು ಒಳ್ಳೆ ದುಡ್ಡು ಇಟ್ಟಿದ್ದೀರಾ, ಸುಮ್ಮನೆ ಎಮರ್ಜೆನ್ಸಿಗೆ ಒಂದು 5-10 ಲಕ್ಷ ಕಾದು ಇಟ್ಕೊಂಡಿದ್ದೀರಾ, ಹೂಡಿಕೆ ಮಾಡಿದರೆ ಒಂದಿಷ್ಟು ದುಡ್ಡು, ಒಂದಿಷ್ಟು ಬಂಗಾರ ತೊಗೊಂಡಿರಿ, ಅಥವಾ ಒಂದಿಷ್ಟು ಸ್ವಲ್ಪ ಹೊಲ ತೊಗೊಂಡಿರಿ, ಅಥವಾ ಏನೋ ಒಟ್ಟು ಹೂಡಿಕೆ ಮಾಡಿದ್ದೀರಾ ದುಡ್ಡು. ಸಮಾನವಾಗಿರುವ ಹಂತದಲ್ಲಿ ಆರ್ಥಿಕತೆ ಸಮತೋಲನದಿಂದ ಕೂಡಿದ್ದಾರೆ, ನಿಮ್ದು ಆರ್ಥಿಕತೆ ಎಲ್ಲ ಸಮತೋಲನದಿಂದ ಕೂಡಿದೆ, ನಿಮ್ದೇನು ಮನೆ ಸಾಲ ಪಿಲ ಏನಿಲ್ಲ. ಆವಾಗ ನಿಮ್ಮ ಖರ್ಚು ಹೇಗಿರಬೇಕು ಅಂದರೆ ನಿಮ್ಮ ಆದಾಯಕ್ಕೆ ಸಮನಾಗಿರಬೇಕು. ಮನೆ ಒಂದು 10 ಲಕ್ಷ ಒಂದು 10 ಲಕ್ಷ ರೂಪಾಯಿ ಇಟ್ಟಿನ ತಕ್ಷಣ ಬೆಂಚ್ ಕಾರ್ ತೊಗೊಳೋದ್ರದೇನು, ಹೋಗಿ ಬೆಂಚ್ ಕಾರ್ ತೊಗೊಂಬಂದಪ್ಪ ಒಂದು 40 ಲಕ್ಷ ಕೊಟ್ಟಿದ್ರೆ ಏನಾಗ್ತದೆ ಪರಿಸ್ಥಿತಿ? ಅವು 10 ಲಕ್ಷನ ಹಾರ್ತವೆ, ನೀವೇನು ಅಲ್ಪ ಸ್ವಲ್ಪ ಹೂಡಿಕೆ ಮಾಡಿದ್ರಲ್ಲ ಅವು ಕಿತ್ಕೊಂಡು ಹೋಗ್ತಾವೆ, ಮತ್ತು ಮುಂದೆ ಸಾಲ ಮಾಡಬೇಕಾಗ್ತದೆ ಪರಿಸ್ಥಿತಿ. ಸೊ ಹೀಗಾಗಿ ನಿಮ್ಮ ಆದಾಯ ಇದಕ್ಕಿಂತ ಕಮ್ಮಿ ಅಥವಾ ಅದಕ್ಕೆ ಕಮ್ಮಿ ಅಂದರೂ ಓಕೆ, ಇಲ್ಲಿ ದೊಡ್ಡದಾಗಿರ್ತದೆ ತಪ್ಪಾಗುತ್ತೆ, ದೊಡ್ಡದಿಲ್ಲ. ಸರ್ಕಾರಿ ಆದಾಯಕ್ಕೆ ಸಮಾನ ಅಥವಾ ಸ್ವಲ್ಪ ಕಮ್ಮಿ ಇದ್ರೂ ಓಕೆ, ಸಮಾನ ಇರಬೇಕು, ಕಮ್ಮಿ ಇರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ ಅಂತಾರಲ್ರಿ, ನಿಮ್ಮ ಹತ್ರ ಎಷ್ಟು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟೇ ಖರ್ಚು ಮಾಡಿರಿ ಅಂತ ಅರ್ಥ, ಹೆಚ್ಚಿಗೆ ಮಾಡಬೇಡ್ರಿ ಅಂತ ಅರ್ಥ. ಓಕೆ, ಸೊ ಎಕ್ಸ್ಪ್ಲನೇಷನ್ ತಾವು ಆಮೇಲೆ ನೋಡ್ಕೋಬಹುದು. ನೆಕ್ಸ್ಟ್ ಕ್ವೆಶನ್, ಅಬಕಾರಿ ಸುಂಕವು ಇದರ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಅಬಕಾರಿ ಎಕ್ಸೈಸ್ ಡ್ಯೂಟಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಎಕ್ಸೈಸ್ ಡ್ಯೂಟಿ ಈಗಿಲ್ಲ ಇದು, ಬಟ್ ಆದರೆ ನಿಮ್ಗೆ ಗೊತ್ತಿರಬೇಕು, ಕ್ವಶನ್ಗಳು ಬರ್ತಾ ಇದ್ರ ಮೇಲೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾವುದ್ರ ಮೇಲಪ್ಪ ಅಂದರೆ ಸರಕುಗಳ ಉತ್ಪಾದನೆ, ಒಟ್ಟು ಉತ್ಪಾದನೆ ಬರಬೇಕು ನೋಡ್ರಿ. ಎಕ್ಸೈಸ್ ಅಂದರೆ ಇಲ್ಲಿ ಪ್ರೊಡಕ್ಷನ್ ಬರುತ್ತೆ, ಪ್ರೊಡಕ್ಷನ್ ಉತ್ಪಾದನೆ ಮೇಲೆ ಹಾಕುವಂಥ ಒಂದು ಸುಂಕಕ್ಕೆ ನಾವು ಅಬಕಾರಿ ಸುಂಕ ಅಂತ ಕರಿತೀವಿ, ಗೊತ್ತಿರಲಿ ನಿಮಗೆ. ಈಗಿದು GST ಅಲ್ಲಿ ಹೋಗಿದೆ, ಎಲ್ಲ GST ಒಳಗಡೆ ಹೋಗಿದೆ. ಸೊ ತಾವಿಲ್ಲಿ ಎಕ್ಸ್ಪ್ಲನೇಷನನ್ನು ನೋಡಬಹುದು. ನೆಕ್ಸ್ಟ್ ಕ್ವಶನ್, ರಾಜ್ಯಗಳು ಗರಿಷ್ಠ ಆದಾಯವನ್ನು ಹೀಗೆ ಗಳಿಸುತ್ತವೆ. ರಾಜ್ಯ, ನಾನು ಹೇಳ್ತಿರೋದು ರಾಜ್ಯ, ಕೇಂದ್ರ ಅಲ್ಲ, ರಾಜ್ಯಗಳು. ಕರ್ನಾಟಕ ರಾಜ್ಯ, ತಮಿಳುನಾಡು, ಆಂಧ್ರ ಪ್ರದೇಶ್, ಅವರಿಗೆ ಗರಿಷ್ಠ ಆದಾಯ ಎಲ್ಲಿಂದ ಬರ್ತಾ ಇತ್ತು? ಈಗಿಲ್ಲ, ಬರ್ತಾ ಇತ್ತು ಮುಂಚೆ. ಅಂದರೆ ವಾಣಿಜ್ಯ ತೆರಿಗೆಗಳು, ಅದಕ್ಕೆ ನಾವು ಏನಂತ ಕರಿತಿದ್ವಿ? ವ್ಯಾಟ್ ಅಂತ ಕರಿತಿದ್ವಿ ನೋಡ್ರಿ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಇವೆಲ್ಲ ನಮ್ಮ ಕರ್ನಾಟಕದಲ್ಲಿತ್ತು. ಇದನ್ನು ತೊಗೊಂಡು ಬಂದ ಕೀರ್ತಿ ಈಗ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವ್ರಿಗೆ ಸಲ್ಲುತ್ತೆ. ಆವಾಗ ಹಣಕಾಸು ಮಂತ್ರಿ ಆಗಿದ್ದಾಗ ತೊಗೊಂಡು ಬಂದಿದ್ದು. ಐ ಥಿಂಕ್ ಯಾವಾಗಂದರೆ ಬಹುಶಃ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಇದ್ದಾಗ ಅನ್ಕೋತೀನಿ, ಆವಾಗ ಬಂದಿತ್ತು. ಈಗ ಈ ವಾಣಿಜ್ಯ ತೆರಿಗೆಗಳೆಲ್ಲ ಕೂಡ ಈಗ ಅವಕ್ಕೆ ಅರ್ಥ ಇಲ್ಲ, ಯಾಕಂದರೆ ಎಲ್ಲವೂ ಕೂಡ ಈಗ GST ಬಂದಿದೆ. ನೋಡಿ, ಇದು ಕಸ್ಟಮ್ ಆದಾಯ ಕೂಡ ಎಲ್ಲ GST ಬಂದಿದೆ. ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಸಿ ಆನ್ಸರ್ ಆಗುತ್ತೆ. ಒಂದ್ಸಲ ಎಕ್ಸ್ಪ್ಲನೇಷನ್ ನೋಡಿ. ಭಾರತದಲ್ಲಿ ಹಣದುಬ್ಬರವನ್ನು ಹೀಗೆ ಅಳೆಯಲಾಗುತ್ತದೆ. ಹಣದುಬ್ಬರ, ಇನ್ಫ್ಲೇಷನ್. ಹೀಗೆ ಅಳೆಯಲಾಗುತ್ತದೆ. ಗೊತ್ತಿದೆಯಾ? ಯಾರಿಗೆ ಗೊತ್ತಿಲ್ಲ ಆನ್ಸರ್ ನೋಡಿ. ಇದು ಗ್ರಾಹಕ ದರ ಸೂಚ್ಯಂಕ ಅಂತ ಕರೀತಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂದ ಅಳಿತಾರೆ. ಮುಂಚೆ ಹೆಂಗೆ ಮಾಡ್ತಿದ್ರಪ್ಪ ಅಂದರೆ ಸುಮಾರು ಒಂದು 10-15 ವರ್ಷಗಳ ಹಿಂದೆ WPI ಇಂದ ನೋಡ್ತಿದ್ರು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇಂದ ಹಣದುಬ್ಬರವನ್ನು ಅಳಿತಾ ಇದ್ರು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಬಟ್ ಈಗ ಗ್ರಾಹಕ ದರ ಸೂಚ್ಯಂಕದಿಂದ ಅಳಿತಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಅಳಿತಾರೆ. ನೆನ್ಪಿಟ್ಕೊಳ್ಳಿ, ಉರ್ಜಿತ್ ಪಟೇಲ್ ಬಂದ ಮೇಲೆ, RBI ಗವರ್ನರ್ ಆದ್ರಲ್ಲ ಉರ್ಜಿತ್ ಪಟೇಲ್, ಆವಾಗಿಂದ ಗ್ರಾಹಕ ದರ ಸೂಚ್ಯಂಕದಿಂದ ಅಳತೆ ಮಾಡಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಉತ್ತರ ಬಿ ಆನ್ಸರ್. ಭಾರತದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸಿನ ನೀತಿಯನ್ನು ರೂಪಿಸುತ್ತದೆ? ಫಿಸ್ಕಲ್ ಪಾಲಿಸಿ. ಐ ಆಮ್ ಟಾಕಿಂಗ್ ಅಬೌಟ್ ಫಿಸ್ಕಲ್ ಪಾಲಿಸಿ. ಫಿಸ್ಕಲ್ ಪಾಲಿಸಿ ಅಂತ ಕರೀತಾರೆ. ಭಾರತದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸಿನ ನೀತಿಯನ್ನು ರೂಪಿಸುತ್ತದೆ? ಸೊ ಇಲ್ಲಿ ಹಣಕಾಸು ಸಚಿವಾಲಯ ಅಥವಾ ಕೇಂದ್ರ ಸರ್ಕಾರ ಅಂದ್ರೂ ಓಕೆ. ನಾಳೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಕೇಂದ್ರ ಸರ್ಕಾರ ಇದ್ರೆ ಅದನ್ನು ಆನ್ಸರ್ ಆಗುತ್ತೆ. ಹಣಕಾಸು ಸಚಿವಾಲಯ ಅಂದ್ರೂ ಓಕೆ. ಹಣಕಾಸು ಮಂತ್ರಿ ಯಾರು? ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಒಂದು ವೇಳೆ ಮಾನಿಟರಿ ಪಾಲಿಸಿ ಅಂತ ಕೇಳ್ತಾನೆ, ಮಾನಿಟರಿ ಪಾಲಿಸಿ ಅಂದರೆ ಈ SLR, CRR, ಬ್ಯಾಂಕ್ ರೇಟು, ರೆಪೋ ರೇಟು, ಇವುಗಳನ್ನು, ಈ ಮಾನಿಟರಿ ಪಾಲಿಸಿಯನ್ನು, ಈ ನೀತಿಯನ್ನು ಯಾರು ರೂಪಿಸ್ತಾರಪ್ಪ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವೆರಡು ನೆನ್ಪಿಟ್ಕೊಳ್ಳಿ. ಫಿಸ್ಕಲ್ ನೆನ್ಪಿಟ್ಕೊಳ್ಳಿ, ಇಂಗ್ಲೀಷ್ ಶಬ್ದಗಳು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕ್ವಶನ್ ಪೇಪರ್ ಗೂಗಲ್ ಟ್ರಾನ್ಸ್ಲೇಟ್ ಇರ್ತೈತಿ. ಫಿಸ್ಕಲ್ ನೀತಿ ಅಥವಾ ಫಿಸ್ಕಲ್ ಪಾಲಿಸಿಯನ್ನು ರೂಪಿಸುವರು ಹಣಕಾಸು ಸಚಿವಾಲಯ. ಅಂದರೆ ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ಬಜೆಟ್ ರೀ. ಬಜೆಟ್ಗೂ ಫಿಸ್ಕಲ್ ಪಾಲಿಸಿ ಏನು ವ್ಯತ್ಯಾಸ ಇಲ್ಲ, ಅದೇ ಸ್ವಲ್ಪ ವ್ಯತ್ಯಾಸ ಇದೆ. ಹಣಕಾಸು ಸಚಿವಾಲಯ. ಈ ಕಡೆ ಮಾನಿಟರಿ ಪಾಲಿಸಿ ಅಂತ ಬಂದರೆ RBI. ಓಕೆ,
ನೆಕ್ಸ್ಟ್ ನೋಡಿ 13ನೇ ಪ್ರಶ್ನೆ, ಬಜೆಟ್ ಕೊರತೆ ಎಂದರೆ, ಬಜೆಟ್ ಕೊರತೆ ಅಂದರೆ ಅಂತಿದೆ. ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ರಿ. ನೋಡಿ, ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಎಲ್ಲ ರಸೀದಿಗಳು ಮತ್ತು ಎಲ್ಲ ಖರ್ಚುಗಳ ನಡುವಿನ ವ್ಯತ್ಯಾಸ ಆಗುತ್ತೆ. ನೋಡಿ, ಬಜೆಟ್ ಅಂದ್ರೆ ಸಿಂಪಲ್ ಇಷ್ಟೇ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮದೇ ತೊಗೊಳ್ಳೋಣ, ಇದು ತಿಂಗಳು, ಈಗ ನೀವೇ ತೊಗೊಳ್ಳೋಣ, ನಿಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಓಕೆ, ಇದು ಯಾವ ತಿಂಗಳು? ಅಕ್ಟೋಬರ್ ತಿಂಗಳಲ್ಲಿ ಇದೆ ನಾವು. ಓಕೆ, ಅಕ್ಟೋಬರ್ ತಿಂಗಳಲ್ಲಿದೆ. ಈ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮದು ಸಂಪಾದನೆ, ಟೋಟಲ್ ಸಂಪಾದನೆ 20,000 ಅನ್ಕೊಳ್ಳೋಣ. ಓಕೆ, ಪ್ಲಸ್ ಒಂದು 10,000 ಸಾಲ ತೊಗೊಂಡು ಬಂದಿರೋ ಅನ್ಕೊಳ್ಳೋಣ. ಓಕೆ, ಸೊ ಟೋಟಲ್, ಆಮೇಲೆ ಪ್ಲಸ್ ಯಾರೋ ಇನ್ನೊಬ್ಬರ ಹತ್ರ ಇನ್ನೊಂದು 500 ರೂಪಾಯಿ ಕೊಡು ನಾ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಕಡ ತೊಗೊಂಡು ಬಂದಿದ್ದೀರಾ, ಅಂದರೆ ಬಡ್ಡಿ ಇಲ್ಲ ಏನಿಲ್ಲ, ಏನೇ ಮಾಡಿದಿರ ಒಟ್ಟಿನಲ್ಲಿ ನಿಮ್ಮ ಕೈಗೆ ಸೇರಿದೆ ಎಷ್ಟು ರೀ? ಈ ತಿಂಗಳು ನಿಮ್ಮ ಕೈಗೆ ಸೇರಿದೆ ಎಷ್ಟಪ್ಪ ಅಂದರೆ 35,000. ಇಲ್ಲಿ ನಿಮ್ದು ಆದಾಯ ಇರಬೇಕಂತ ಏನಿಲ್ಲ. ಬಜೆಟ್ ಅಂದ್ರೆ ಅರ್ಥ ಆಗ್ತಿದೆಯಾ? ಈ ತಿಂಗಳು ನಿಮ್ಮ ಕೈಗೆ ಬಂದು ಎಷ್ಟು ಸೇರಿದೆ ದುಡ್ಡು, ನಿಮ್ದು ಆದಾಯದಿಂದ ಬಂದಿರ್ಬೋದು, ನೀವೆಲ್ಲರ ಸಾಲ ತೊಗೊಂಡಿದ್ದು ಬಂದಿರ್ಬೋದು, ಅಥವಾ ಯಾರೋ ಪುಕ್ಷಟೆ ಕೊಟ್ಟಿದ್ದಾರೆ ಅಂದ್ರೆ ಬರ್ಬೋದು, ಮತ್ತೊಂದು ಮಗದೊಂದು, ಒಟ್ಟಿನಲ್ಲಿ ಈ ತಿಂಗಳು ನಿಮ್ಮ ಕೈಗೆ ಎಷ್ಟು ದುಡ್ಡು ಬಂದಿದೆ ಅದು ಟೋಟಲ್ ಏನಪ್ಪ ಅಂದರೆ ರಸೀದಿ, ರಿಸಿಪಿಯೆಂಟ್ ಅಂತ ಕರಿತೀವಿ, ರಿಸಿಪಿಯೆಂಟ್. ಆಮೇಲೆ ಈ ತಿಂಗಳು ನೀವು ಎಷ್ಟು ಖರ್ಚು ಮಾಡಿದ್ರಿ ಅನ್ನೋದ್ಮೇಲೆ ಹೋಗುತ್ತೆ. ಅಷ್ಟು ಖರ್ಚು ಮಾಡಿದ್ರೆ ಅನ್ಕೊಳ್ಳೋಣ, 35,000 ರೂಪಾಯಿ ತೊಗೊಂಡು ಬಂದಿದ್ರು, 35,000 ರೂಪಾಯಿ ಖರ್ಚು ಆಯ್ತಪ್ಪ ಅಂದರೆ ಏನಪ್ಪ ಅಂದರೆ ಇದು ನಿಮ್ಮದು ಬಜೆಟ್ ಕೊರತೆಯಲ್ಲೂ ಇಲ್ಲ, ಬಜೆಟ್ ಮತ್ತು ಹೆಚ್ಚುವರಿನೂ ಇಲ್ಲ. ಬಜೆಟ್ ಕೊರತೆಯಲ್ಲೂ ಇಲ್ಲ, ಹೆಚ್ಚುವರಿ ಇಲ್ಲ. ಬಟ್ 35,000 ರೂಪಾಯಿ ತೊಗೊಂಡು ಬಂದು ನೀವು 40,000 ರೂಪಾಯಿ ಖರ್ಚು ಮಾಡಿದ್ರೆ ಅನ್ಕೊಳ್ಳೋಣ, ಸೊ 5,000 ರೂಪಾಯಿ ಕಮ್ಮಿ ಬಿತ್ತಾ? ನೋಡಿ, 35,000 ರೂಪಾಯಿ ತೊಗೊಂಡು ಬಂದಿದ್ರೆ ಅದರಲ್ಲಿ ನಿಮ್ಮ ಸಂಪಾದನೆನೂ ಬಂತು, ಸಾಲ ಬಂತು, ಎಲ್ಲಾತು ಬಂತು. ನಿಮ್ಮ ಟೋಟಲ್ ರಿಸಿಪಿಯೆಂಟ್ 35,000 ಇದೆ, ಮತ್ತು ನೀವು ನೋಡಿದ್ರೆ 40,000 ಖರ್ಚು ಮಾಡಿರಿ ಈ ತಿಂಗಳು. ಸೊ ಇನ್ನೂ ಎಷ್ಟು ಕಮ್ಮಿ ಬಿತ್ತು? 5,000 ಬಿತ್ತು. ಅದಕ್ಕೆ ನಾವು ಕೊರತೆ ಅಂತ ಕರಿತೀವಿ. ಕಮ್ಮಿ ಬಿದ್ದರೆ ಕೊರತೆ ಅಂತ ಕರೀತಾರೆ, ಡೆಫಿಸಿಟ್. ಇಂಗ್ಲೀಷಲ್ಲಿ ಒಂದು ಶಬ್ದ ಬಳಸ್ತಾರೆ, ಡೆಫಿಸಿಟ್ ಅಂತ ಕರೀತಾರೆ, ಬಜೆಟ್ ಡೆಫಿಸಿಟ್, ಕೊರತೆ. ಹೆಚ್ಚುವರಿ ಅಂದರೆ ಈಗ ನೀವು 35,000 ರೂಪಾಯಿ ತೊಗೊಂಡು ಬಂದಿದ್ದೀರಾ, ಬಟ್ ಈ ತಿಂಗಳು ನೀವು ನೋಡಿದ್ರೆ ಬರೀ 35,000 ಖರ್ಚು ಮಾಡಿದ್ದೀರಾ, ಅಂದರೆ ನಿಮ್ಮ ಹತ್ರ ಇನ್ನೂ 5,000 ಉಳಿತು. ಇದಕ್ಕೆ ಹೆಚ್ಚುವರಿ ಅಂತ ಕರೀತಾರೆ, ಬಜೆಟ್ ಹೆಚ್ಚುವರಿ, ಸರ್ಪ್ಲಸ್. ಅದಕ್ಕೇನಂತ ಕರೀತಾರೆ ಇಂಗ್ಲೀಷಲ್ಲಿ? ಇಂಗ್ಲೀಷ್ ಶಬ್ದಗಳು ನೆನ್ಪಿಟ್ಕೊಳ್ಳಿ, ಬಜೆಟ್ ಸರ್ಪ್ಲಸ್ ಅಂತ ಕರೀತಾರೆ. ಸರ್ಪ್ಲಸ್ ಅಂದರೆ ಹೆಚ್ಚುವರಿ. ಅರ್ಥ ಆಯ್ತಾ? ಸೊ ಹೀಗಾಗಿ ಇಲ್ಲಿ ಬಜೆಟ್ ಕೊರತೆ ಅಂದರೆ ನೀವು ಎಷ್ಟು ಸಂಪಾದನೆ ಮಾಡಿರೋದು ಮುಖ್ಯ ಇಲ್ಲ. ಇಲ್ಲಿ ನೋಡಿ, ಕೇಂದ್ರ ಸರ್ಕಾರ ಎಷ್ಟು ಸಂಪಾದನೆ ಮಾಡಿದೆ ಮುಖ್ಯ ಇಲ್ಲ, ಈ ಬಜೆಟಲ್ಲಿ ಎಷ್ಟು ದುಡ್ಡು ತೊಗೊಂಡು ಬಂದು ಹಾಕ್ತು, ಎಷ್ಟು ಖರ್ಚು ಮಾಡ್ತು. ಅದು ತೊಗೊಂಡು ಬಂದಿರೋ ದುಡ್ಡು ಆದಾಯ ಆಗಿರ್ಬೋದು, ತೊಗೊಂಡು ಬಂದ ದುಡ್ಡು ಸಾಲ ಆಗಿರ್ಬೋದು, ತೊಗೊಂಡು ಬಂದ ದುಡ್ಡು ಪುಕ್ಷಟೆ ಆಗಿರ್ಬೋದು, ಬೇಕಾದಾಗಿರ್ಬೋದು. ಅರ್ಥ ಆಯ್ತಾ? ನಿಮಗೆ ಕನ್ಫ್ಯೂಷನ್ ಇದ್ದರೆ ಮತ್ತೊಂದು ಸಲ ನೋಡಿ, ಮತ್ತೆ ವಾಪಸ್ ಹಿಂದಕ್ಕೆ ಬಂದು ನೋಡಿ. ಎಕನಾಮಿ ಬೇಗ ತಲೆಗೆ ಹೋಗಲ್ಲ, ಬಟ್ ನಾ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸರಳೀಕರಣ ಮಾಡಿ ಹೇಳ್ತಾ ಇದ್ದೀನಿ. ಒಂದು ಸಲ ಅರ್ಥ ಆದರೂ ಮುಗಿತು, ನೀವು ಎಂಥ ಕ್ವಶನ್ ಕೊಟ್ಟರೆ ಆನ್ಸರ್ ಮಾಡ್ತೀರಿ. ಓಕೆ, ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಸಿ ಆನ್ಸರ್ ಆಗುತ್ತೆ, ಸಿ ಆಗುತ್ತೆ. ಇದನ್ನು ನೀವು ಓದ್ಬೋದು, ಎಕ್ಸ್ಪ್ಲನೇಷನನ್ನು ಆಮೇಲೆ ಓದ್ಬೋದು. ನೆಕ್ಸ್ಟ್, ಕೊರತೆ ಹಣಕಾಸು ಇದನ್ನು ಸೂಚಿಸುತ್ತದೆ. ನಾನು ಈಗಲೇ ಹೇಳಿ ನೋಡೋಣ, ಆನ್ಸರ್ ಮಾಡಿ. ಕೊರತೆ, ಡೆಫಿಸಿಟ್ ಅಂತ ಹೇಳಿ ನೋಡಿ. ನಾನು ಡೆಫಿಸಿಟ್, ಕೊರತೆ ಹಣಕಾಸು ಇದನ್ನು ಸೂಚಿಸುತ್ತದೆ. ಆನ್ಸರ್ ಗೊತ್ತಿಲ್ಲ ಅಂದ್ರೆ ನೋಡ್ರಿ, ಇಲ್ಲಿ ನಾನು ಹೇಳ್ತೀನಿ, ಗೊತ್ತಿದ್ರು ಓಕೆ. ಸಾರ್ವಜನಿಕ ಆದಾಯಕ್ಕಿಂತ ಹೆಚ್ಚಿನ ಖರ್ಚು. ನಾನು ಈಗಲೇ ನೆನಪಿಸ್ತೀನಿ ನಿಮಗೆ. ನಿಮ್ಮದು ಟೋಟಲ್ ಆದಾಯ ಎಷ್ಟು? ನೀವು ಈ ತಿಂಗಳು ಒಟ್ಟು ಟೋಟಲ್ ತೊಗೊಂಡು ಬಂದಿರೋ ಹಣ ಎಷ್ಟು? ರೆಸಿಪಿಯೆಂಟ್ ರಸೀದಿ ಎಷ್ಟು? 35,000. ಅದು ಆದಾಯ ಆಗಿರ್ಬೋದು, ಸಾಲ ಆಗಿರ್ಬೋದು, ಸುಡುಗಾಡ ಆಗಿರ್ಬೋದು. ಒಟ್ಟಿನಲ್ಲಿ ಈ ತಿಂಗಳು ನಿಮ್ಮ ಹತ್ರ ಎಷ್ಟು ದುಡ್ಡು ಬಂದಿದೆ? 35,000. ನೀವೆಷ್ಟು ಖರ್ಚು ಮಾಡಿದ್ದೀರಾ? ಈ ತಿಂಗಳು 40,000 ರೂಪಾಯಿ ಖರ್ಚು ಮಾಡಿರಿ. ಫುಲ್ ಹೈ ಲೆವೆಲ್ ಮೇಂಟೆನೆನ್ಸ್, ಮನೆಯಾಗ ಫ್ರಿಜ್, ಮನೆಯಾಗ AC, ಕಾರ, ಫುಲ್ ಎಲ್ಲ ಹೈ ಲೆವೆಲ್ ಮೇಂಟೆನೆನ್ಸ್. ರಾತ್ರಿ ಒಂದು ಬೇರ, ಮಟನ್, ಮತ್ತೇನು ರೀ, ಸಂಡೇ ಸ್ಯಾಟರ್ಡೇ 2 ದಿನ ಮನೆಯಾಗ ಅಡುಗೆ ಮಾಡೋಂಗಿಲ್ಲ, ಹೊರಗೆ ಊಟ, ಸಿನಿಮಾ ನೋಡೋಕೆ ಹೋದ್ರೆ ಒಂದು 5,000 ರೂಪಾಯಿ ಖರ್ಚು. ಭಾಳ ಮೇಂಟೆನೆನ್ಸ್ ಭಾಳ ಬಿಡ್ರಿ. ಯಾಕೆ ಹೇಳ್ತೀರಿ ಬಿಡ್ರಿ ಅಂದ್ರಿ. ಸೊ 35,000 ರೂಪಾಯಿ ಟೋಟಲ್ ನಿಮ್ಮದು ರಿಸಿಪಿಯೆಂಟ್ ಇದೆ, ಬಟ್ ಎಕ್ಸ್ಪೆಂಡಿಚರ್ 40,000 ಇದೆ. ಇಲ್ಲಿ ನಿಮ್ಗೆ ಇನ್ನೂ 5,000 ರೂಪಾಯಿ ಕಮ್ಮಿ ಬಿತ್ತು. ಇದಕ್ಕೆ ಕೊರತೆ ಅಂತ ಕರೀತಾರೆ. ಕೊರತೆ ಹಣಕಾಸು ಇದು ಸರ್ಕಾರಗಳಿಗೂ ಅನ್ವಯಿಸುತ್ತದೆ. ನಮ್ಮ ದೇಶದ ಎಲ್ಲ ಸರ್ಕಾರಗಳು ಕೊರತೆ ಹಣಕಾಸನ್ನೇ ಇದಾವೆ, ಕೊರತೆ ಬಜೆಟನ್ನೇ ಮಂಡಿಸ್ತಾರೆ. ನಾವು ನಮ್ಮ ಆದಾಯಕ್ಕಿಂತಲೂ ನಾವು ತೊಗೊಂಡು ಬರ್ತೀವಿ, ಅದಕ್ಕಿಂತಲೂ ಖರ್ಚು ಭಾಳ ಮಾಡ್ತಾರೆ ನಮ್ಮ ದೇಶದಲ್ಲಿ. ಯಾಕಂದರೆ ಓಟ್ ಬೇಕಲ್ಲ. ಸೊ ಓಟ್ ಪಡ್ಕೊಳ್ಳೋಗೋಸ್ಕರ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಯಾರೂ ಹೊರತಾಗಿಲ್ಲ. ಎಲ್ಲರೂ ನಮ್ಮ ದೇಶದಲ್ಲಿ ಕೊರತೆ ಹಣಕಾಸು ವ್ಯವಸ್ಥೆನೇ ಭಾಳ ಇದೆ.
ಓಕೆ, ಲಾಸ್ಟ್ ಕ್ವಶನ್ ನೋಡ್ಬಿಡಿ. ವರ್ಲ್ಡ್ ಪಾವರ್ಟಿ ಕ್ಲಾಕ್ ಜಾಗತಿಕವಾಗಿ ಬಡತನ ಪ್ರಮಾಣವನ್ನು ಗಮನಿಸಲು ಒಂದು ಸಾಧನವಾಗಿದೆ. ಇದು ಯಾರಿಂದ ಅಭಿವೃದ್ಧಿ ಪಡಿಸಲ್ಪಟ್ಟಿದೆ? ವರ್ಲ್ಡ್ ಪಾವರ್ಟಿ ಕ್ಲಾಕ್ ಇದು ಯಾರಿಂದ ಅಭಿವೃದ್ಧಿ ಪಡಿಸಲಾಗಿದೆ? ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ನೋಡಿ. ವರ್ಲ್ಡ್ ಡಾಟಾ ಲ್ಯಾಬ್ ಅಂತಿದೆ, ವಿಯೆನ್ನಾ ದೇಶದ್ದು ವರ್ಲ್ಡ್ ಡಾಟಾ ಲ್ಯಾಬ್ ಅಂತಿದೆ. ಇವ್ರು ಇದನ್ನ ವರ್ಲ್ಡ್ ಪಾವರ್ಟಿ ಕ್ಲಾಕ್ ಅನ್ನ ಜಾಗತಿಕವಾಗಿ ಬಿಡುಗಡೆ ಮಾಡ್ತಾರೆ. ಇಲ್ಲೆಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಇದೆ, ದಯವಿಟ್ಟು ಒಂದ್ಸಲ ಓದ್ತಿರಲ್ಲ, ಓದ್ಲಾರ್ದೆ ಹೋಗ್ಬೇಡಿ. ಆಮೇಲೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಲೈಕ್ ಮಾಡಿ. ಆಮೇಲೆ ಆ ಕ್ವಶನ್ ಪೇಪರ್ ತೊಗೊಳ್ಳಿ, ಫಸ್ಟ್ ಹೇಳಿರಲ್ಲ, ಈ ನಂಬರ್ ಸೇವ್ ಮಾಡ್ಕೊಳ್ಳಿ. ಸೊ ನಾನು ಫಸ್ಟ್ ಹೇಳಿದೆಲ್ಲ ಸೇವ್ ಮಾಡಿಕೊಂಡು ಆ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಳ್ಳಿ. ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಿ. ನಂದೇ ಅಲ್ಲ, ಯಾರಾದರೂ ಕೊಟ್ಟರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇರಬೇಕು. ಆವಾಗಲೇ ನಿಮಗೆ ಪರ್ಫೆಕ್ಷನ್ ಬರೋದು. ಏನು ನಾನು ಇನ್ನೂ ಓದಿಲ್ಲ, ಏನು ಓದಬೇಕು, ಕ್ವಶನ್ ಹೆಂಗೆ ಬರುತ್ತೆ, ಎಲ್ಲ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಐ ಹೋಪ್ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಭಾಳಷ್ಟು ವಿಷಯಗಳು ತಿಳ್ಕೊಂಡಿದ್ರೆ ಅಂತ ಭಾವಿಸ್ತೀನಿ. ಎಲ್ಲೆಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಮತ್ತೆ ಒಂದು ಸಲ ವಾಪಸ್ ರಿಪೀಟ್ ನೋಡಿಬಿಡಿ, ನಿಮಗೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಸಾಧ್ಯ ಆದರೆ ನಿಮಗೆಲ್ಲ ಯಾವ ಪಾಯಿಂಟ್ ಗೊತ್ತಾಗಿಲ್ಲ ಅದನ್ನು ಕೂಡ ಬರೆದು ಇಟ್ಕೊಂಡ್ರೆ ಒಳ್ಳೆಯದು, ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು, ಥ್ಯಾಂಕ್ ಯು.